ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮಾಸ್ಟರ್ಸ್. ಎಸ್ ಮಾಸ್ಟರ್ಸ್ ಏನಾದರೂ ಶೇರ್ ಮಾಡ್ಕೊಳ್ತೀರಾ? ಯಾರಾದರೂ ಹ್ಯಾಂಡ್ ರೈಸ್ ಮಾಡಿದ್ರು? ಅನಿತಾ, ಓಕೆ. ಅನಿತಾ ಇರ್ಕತ್. ಅದಕ್ಕಿಂತ ಮುಂಚೆ ಒಂದೇ ನಿಮಿಷ ಅಂತ ಗೀತಾ ಹೆಗಡೆ ಅವರು ಒಂದೇ ನಿಮಿಷ ಏನೋ ಶೇರ್ ಮಾಡೋರು ಇದ್ರು, ಮಾಡಿ. ಎಸ್, ಆಮೇಲೆ ಅನಿತಾ ಪ್ಲೀಸ್ ಅನ್ಮ್ಯೂಟ್ ಮಾಡ್ಕೊ. ಎಸ್ ಪ್ಲೀಸ್. ಬರ್ತಾ ಇಲ್ಲ. ಓಕೆ ಸರ್, ಕೋ ಹೋಸ್ಟ್ ಕೊಡಿ ಅವ್ರಿಗೆ. ಬಂತು. ಓಕೆ ಓಕೆ. ನಮಸ್ತೆ ಸರ್. ಪ್ಲೀಸ್ ಹೇಳಿ. ನಿನ್ನೆ ನೀವು ಬೆಳಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದ್ರಿ, ಅದ ನಂತರ ಒಂದು ಘಟನೆ ನಡೀತು, ಅದು ಕಾಕತಾಳೀಯನೋ ಅಥವಾ ಏನೋ ಒಂದು ಅದಕ್ಕೆ ಸಂಬಂಧ ಇತ್ತಾ ಅಂತೇಳಿ ಅನುಮಾನ ಆಗಿ ಮತ್ತೆ ಕಾಲ್ ಮಾಡಿದೆ. ಆಕ್ಚುಲಿ ನನ್ಗೆ ಈ ಸವಿಕಲ್ಪ ಸಮಾಧಿಯ ನಿರ್ವಿಕಲ್ಪ ಸಮಾಧಿಯ ಬಗ್ಗೆ ಗೊತ್ತೇ ಇರ್ಲಿಲ್ಲ. ನೀವು ನಿನ್ನೆ ಬೆಳಗ್ಗೆ ಫಸ್ಟ್ ಹೇಳ್ದಾಗೇನೆ ನಾನು ಫಸ್ಟ್ ಕೇಳ್ದಂಥದ್ದು. ಆಮೇಲೆ ತೋತಾಪುರಿ ಅವರ ಇದಾಗಿರ್ಬೋದು, ಪರಮಹಂಸರ ಆ ಕಥೆ ಆಗಿರ್ಬೋದು, ಅದು ಸಹ ನನ್ಗೆ ಗೊತ್ತಿರ್ಲಿಲ್ಲ. ಇನ್ನು ನೀವು ಬೆಳಗ್ಗೆ ಹೇಳಿದ್ರಿ, ಅದು ತಲೆಯಲ್ಲಿ ನನಗೆ ಓಡಾಡ್ತಾ ಇತ್ತು, ಏನು ಅದಕ್ಕೆ ಉತ್ತರ ಏನು ಅಂತ ಹೇಳಿ ಹಿಂಗ್ ಅನ್ಕೊಂಡು. ಮತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ನಿನ್ನೆ ನಾನು ಬೆಳಗ್ಗೆ ಧ್ಯಾನಕ್ಕೂನು ರಾತ್ರಿ ಧ್ಯಾನ ಕೂತ್ಕೊಂಡೆ. ಹಾಗಾಗಿ ಅದು 2:45 ಅಷ್ಟೊತ್ತಿಗೆ ಒಂದ್ 5 ನಿಮಿಷ ಮಲ್ಗಿ ಮತ್ತೆ 3ಕ್ಕೆ ಏಳೋಣ ಅಂತ ಅನ್ಕೊಂಡು ಅದು ನಿದ್ದೆ ಮುಂದುವರೆದ್ ಬಿಡ್ತು. 6 ಗಂಟೆ 1 ನಿಮಿಷಕ್ಕೆ ನಾನು ಪಟ್ಟಂತ ಮತ್ತೆ ಕ್ಲಾಸ್ಗೆ ಜಾಯ್ನ್ ಆದೆ, ಮಾತನ್ನಾದ್ರೂ ಕೇಳಲಿಕ್ಕೆ ಆಗ್ತದೆ ಅಂತೇಳಿ. ಅದೇ ಸಮಯದಲ್ಲಿ ನೀವು ಈ ವಿಷಯವನ್ನ ಹೇಳ್ತಾ ಇದ್ರಿ. ಆಮೇಲೆ ಅದು ಆ ಪ್ರಶ್ನೆ ತಲೆಯಲ್ಲಿ ಓಡ್ತಾ ಇತ್ತು. ಬೆಳಗ್ಗೆ ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡೋ ಸಮಯದಲ್ಲಿ 11 ಗಂಟೆ ಹಿಂಗೆ ಸುಮಾರಿಗೆ ಏನ್ ಅನ್ಕೊಂಡೆ, ನಾನೊಂದು ಶ್ರೀ ವಿದ್ಯಾ ತಂತ್ರಸಾರ ಅನ್ನುವಂತ ಒಂದು ಕ್ಲಾಸನ್ನ ಮಾರ್ಚ್ 31ರಲ್ಲೇನೆ ಜಾಯಿನ್ ಆಗಿದ್ದೆ. ಆಕ್ಚುಲಿ 9 ದಿವಸದ ಕ್ಲಾಸ್ ಆಗಿತ್ತು ಅದು. ಆದ್ರೆ ಅದಕ್ಕೆ ಅವಾಗ ಅಟೆಂಡ್ ಆಗ್ಲಿಲ್ಲ ಅಂತ ನಮಗೆ 3 ತಿಂಗಳಲ್ಲಿ ನಮ್ಮ ಮೊಬೈಲ್ ಅಲ್ಲಿ ಅದು ಇರ್ತದೆ. 3 ತಿಂಗಳಲ್ಲಿ ನಮ್ಗೆ ಯಾವಾಗ ಫ್ರೀ ಆಗ್ತೇವೋ ಅವಾಗ ಕೇಳಿಸ್ಕೋಬಹುದು ಅಂತ ಹೇಳಿತ್ತು. ಅದಕ್ಕೆ ಜಾಯಿನ್ ಆಗಿ ಈಗ 2.25 ತಿಂಗಳಾಗ್ತಾ ಬಂತು. ಪುರ್ಸತ್ತೆ ಆಗ್ತಾ ಇರ್ಲಿಲ್ಲ. ನಿನ್ನೆ ಯಾಕೋ ಅಡಿಗೆ ಮಾಡ್ತಾ ಒಂದ್ ಸ್ವಲ್ಪ ಕಿವಿಗೆ ಕೇಳಲಿ ಅದು ಅಂತ ಅನ್ಕೊಂಡು ಆನ್ ಮಾಡಿದೆ. ಆನ್ ಮಾಡಿದ್ರೆ ಅದರಲ್ಲಿ ಸಮಾಧಿಯಲ್ಲಿ 2 ವಿಧ, ಸವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ ಅಂತಂದ್ರು. ಸರ್ ಹೇಳಿದ್ರು ಬೆಳಗ್ಗೆ ಅಂತೇಳಿ ಹಿಂಗೆ. ಆಮೇಲೆ ರಾಮಕೃಷ್ಣ ಅವರ ಪರಮಹಂಸರ ಕಥೆಯನ್ನ ಹೇಳಿದ್ರು. ನಿರ್ವಿಕಲ್ಪ ಸಮಾಧಿಯನ್ನ ಕಲಿಸ್ಲಿಕ್ಕೆ ಅಂತ ಹೇಳಿ ತೋತಾಪುರಿ ಇವರು ಗುರುಗಳು ಬರ್ತಾರೆ ಅಂತ ಹೇಳಿ, ಅವಾಗ ಬೇಡ ಅಂತಾರೆ ರಾಮಕೃಷ್ಣ ಪರಮಹಂಸರು. ಹಾಗಿದ್ರೆ ನಿನ್ನ ಕಾಳಿಯನ್ನೇ ಒಂದ್ಸಲ ಹೋಗಿ ಕೇಳಿ ಬಾ ಅಂತ ಹೇಳ್ಕೊಂಡು ಹೇಳಿದಾಗ ಕಾಳಿ ಹೇಳ್ತಾಳೆ, ನನ್ನನ್ನ ದಾಟಿ ಹೋಗ್ಲಿಕ್ಕೆ ನಿನಗೆ ಅಂತ ಹೇಳೋ ಸಲುವಾಗಿನೇ ನಾನು ತೋತಾಪುರಿ ಅವರನ್ನ ಕಳಿಸಿದ್ದು. ಹಾಗಾಗಿ ನೀನು ಕಲಿ ಅದನ್ನ ಅವರಿಂದ ಕಲಿ ಅಂತ ಅಂದವಾಗ ಅವರು ನಿರ್ಗುಣ ನಿರ್ವಿಕಲ್ಪ ಸಮಾಧಿಯ ಬಗ್ಗೆ ಅವರಿಗೆ ಕಲಿಸ್ಲಿಕ್ಕೆ ಹೋಗ್ತಾರೆ. ಆದ್ರೆ ಸಾಧ್ಯ ಆಗೋದಿಲ್ಲ. ಬೇಡ, ನನ್ಗೆ ಸವಿಕಲ್ಪ ಸಮಾಧಿನೇ ಚೆನ್ನಾಗಿತ್ತು, ದೇವಿ ಕಣ್ಣೆದುರಿಗೆ ಬರ್ತಾ ಇದ್ದಾಳೆ, ಅದ್ರಲ್ಲೇ ನನ್ಗೆ ಆನಂದ ಇದೆ ಅಂತೇಳಿ ಎಲ್ಲ ಹೀಗೆ ಹೇಳಿದ್ದು. ಆಮೇಲೆ ಈಗ ತಾಯಿನೇ ಹೇಳಿದಾಳಲ್ವಾ ತೋತಾಪುರಿ ಅವ್ರ ಹತ್ರ ಕಲಿ ಅಂತ ಹೇಳೋ ಸಲುವಾಗಿ, ಅವಾಗ ಇರ್ಲಿ ಪ್ರಯತ್ನ ಮಾಡೋಣ ಅಂತ ಹೇಳಿ ಇದ್ ಮಾಡಿದಾಗ ಅವಾಗ ತೋತಾಪುರಿ ಅವರು ತೋತಾಪುರಿ ಅವ್ರ ಹತ್ರ ಈ ರಾಮಕೃಷ್ಣ ರಾಮಕೃಷ್ಣ ಪರಮಹಂಸರು ಕೇಳುವಂತದ್ದು, ಹೇಗೆ ಆ ತಾಯಿನ ನಾನು ಇದ್ ಮಾಡ್ಬೇಕು ಅಂತೇಳಿ, ತಾಯಿಯನ್ನ ಕಡ್ದು ನೀನು ಮುಂದೆ ಬಾ, ತಾಯಿಯನ್ನ ಕಡ್ದು ದಾಟಿ ಬಾ ನೀನು ಅಂತ ಹೇಳ್ಕೊಂಡು ಹೇಳ್ತಾರೆ.
ಅವಾಗ ತಾಯಿಯನ್ನ ಕಡಿಯೋದಾ ಅಂತ ಹೀಗೆ ಒಂದ್ಸಲ ವಿಚಾರ ಮಾಡ್ತಾರೆ. ಇರ್ಲಿ, ಆ ತಾಯಿಯನ್ನ ಹೇಗೆ ಕಡಿಯೋದು? ಖಡ್ಗ ಎಲ್ಲಿಂದ ತರ್ಲಿ? ಖಡ್ಗವನ್ನ ಹೇಗೆ ತರ್ಲಿ ಅಂತಂದ್ರೆ, ಆ ತಾಯಿಯನ್ನ ಯಾವ ಒಂದು ಎಲ್ಲಿಂದ ಆ ತಾಯಿಯನ್ನ ಹುಟ್ಸಿದೆಯೋ ಅದೇ ಜಾಗದಲ್ಲಿ ನಿನಗೆ ಖಡ್ಗನು ಸಿಗ್ತದೆ, ಅಲ್ಲಿಂದ ತಂದು ತಾಯಿನ ಕಡ್ದು ಬಾ ಮುಂದೆ ಅಂತ ಹೇಳಿದ್ರು. ಅದನ್ನ ಅದೇ ರೀತಿ ರಾಮಕೃಷ್ಣ ಪರಮಹಂಸರು ಮಾಡ್ತಾರೆ ಅನ್ನುವಂತ ಕಥೆಯನ್ನ ಕೇಳ್ದೆ. ಅಯ್ಯೋ, ಇದೇ ಕಥೆಯನ್ನ ಸರ್ ತೋತಾಪುರಿ ಅಂತಂದ್ರು, ಸವಿಕಲ್ಪ ನಿರ್ವಿಕಲ್ಪ ಎಲ್ಲ ಹೇಳಿದ್ರು. ಫಸ್ಟ್ ಟೈಮ್ ನಾನು ಸರ್ ಬಾಯಿಂದ ಕೇಳಿದ್ದು. ಅದು ಕೇಳಿ ಒಂದ್ 2-3 ತಾಸಲ್ಲಿ ಮತ್ತೆ ಇದು ವಿಡಿಯೋ ಈಗ 3 ತಿಂಗಳಲ್ಲಿ ಕೇಳಿಕ್ ಇರುವಂತದನ್ನ ಇವತ್ತು ನಾನು ಹಚ್ಚಿ ಪ್ಲೇ ಮಾಡಿದಾಗ ಇದು ಬಂತಲ್ಲ, ಏನಿದು ಕಾಕತಾಳೀಯನ ಏನು ಅಂತ ಅರ್ಥ ಆಗ್ಲಿಲ್ಲ. ಸರ್ ಹತ್ರ ಕೇಳ್ಬೇಕು ಅಂತಾನೆ ಅನ್ಕೋತಾ ಇದ್ದೆ. ಕಡೆಗೆ ಮತ್ತೆ ಸಾಯಂಕಾಲದ ಕ್ಲಾಸಲ್ಲಿ ಅನಿತಾ ಅವರ ಅನುಭವಗಳೆಲ್ಲ ಕೇಳಿ ಆದ್ಮೇಲೆ ನಾನು ಮತ್ತೆ ಆವಾಗ ಒಂದ್ಸಲ ಸರ್ಗೆ ಇದು ಕಾಕತಾಳೀಯನ ಏನು ಅಂತ ಹೇಳಿ ಕೇಳಲಿಕ್ಕೆ ಕಾಲ್ ಮಾಡಿದೆ. ಆ ಸರ್ ಇದು ಎಲ್ಲ ಬ್ಲಾಕ್ ಆಗಿ ಹೋಯ್ತಾ? ಇಲ್ಲ ಸರ್, ಕೆಲವೊಂದ್ಸಲ ಆಶ್ಚರ್ಯ ಆಗ್ಬಿಡುತ್ತೆ ಇದ್ರ ಬಗ್ಗೆ, ಹಾಗೆಲ್ಲ ಅಷ್ಟಕ್ಕೆ ಬಿಟ್ಬಿಡೋಣ. ಪ್ರಶ್ನೆ ಏನು ಅಂದ್ರೆ, ಇವತ್ತು ಅದನ್ನ ಕೇಳೋ ಟೈಮ್ ಬಂದಿತ್ತು, ನಿನ್ನೆ ಅದನ್ನ ಕೇಳೋ ಟೈಮ್ ಬಂತು. ಸವಿಕಲ್ಪ ನಿರ್ವಿಕಲ್ಪ ಅದು ನಿನ್ನೆ ಮೊಬೈಲ್ ಆನ್ ಆಯ್ತು. ಬೆಳಿಗ್ಗೆ ಕ್ಲಾಸ್ ಮುಗಿದ ನಂತರ ತನ್ನಷ್ಟಕ್ಕೆ ತಾನೇ ಮೊಬೈಲ್ ಅಲ್ಲಿ ಆನ್ ಆಯ್ತು. ಏನಾಗುತ್ತೆ ಅಂದ್ರೆ, ಒಬ್ಬ ಮಾಸ್ಟರ್ ಜರ್ನಿ ಮಾಡ್ತಾ ಇದ್ರೆ ನಮ್ಗೆ ಸುತ್ತಮುತ್ತ ನಮ್ಗೆ ಕಾಣಿಸದೇ ಇರುವ ಇನ್ವಿಜಿಬಲ್ ಮಾಸ್ಟರ್ಸ್ ಇರ್ತಾರೆ. ಅವರು ಅದನ್ನ ಒಂದು ಎದುರಿಗೆ ಪೇಪರ್ ಮೂಲಕನೋ ವಿಡಿಯೋ ಮೂಲಕನೋ ಮೊಬೈಲ್ ಅಲ್ಲೋ ಅಥವಾ ಇವರಿಗೆ ಯಾರ ಮೂಲಕನೋ ಆ ನುಡಿಯನ್ನ ನುಡಿಸ್ತಾರೆ, ಹೇಳ್ತಾರೆ. ಅವಾಗ ನಮ್ಗೆ ಆ ಜ್ಞಾನ ಕೊಟ್ಟು ಹೋಗ್ತದೆ. ನಿನ್ನೆ ಆ ಟೈಮ್ ಬಂದಿತ್ತು, ಹೀಗಾಗಿ ಆ ವಿಡಿಯೋ ಆನ್ ಆಯ್ತು. ಇದಕ್ಕೆ ಮುಖ್ಯ ಒಂದು ಸಂದೇಶ ಏನು ಅಂದ್ರೆ, ಎಲ್ಲಾ ಮಾಸ್ಟರ್ಸ್ ನಾವು ರೂಪಗಳನ್ನು ದಾಟಿ, ಕುವೆಂಪು ಅವರು ಹೇಳಿದ್ರಲ್ಲ, ರೂಪಗಳನ್ನು ದಾಟಿ, ನಾಮ ಕೋಟಿಗಳನ್ನು ದಾಟಿ, ನಂದೊಂದ್ ನಾಮ, ನಿಮ್ದೊಂದ್ ನಾಮ, ಅವ್ರದೊಂದ್ ನಾಮ ಕೋಟಿಗಳನ್ನು ದಾಟಿ, ಎದೆಯ ಬೆರಿಗೆ ಭಾವದೀಟಿ ಎಲ್ಲ ಇಲ್ಲೇ ತುಂಬಿಕೊಂಡಿದೀವಿ ನಾವು. ಹುಟ್ಟಿಸ್ತೀವಿ ಇಲ್ಲೇ, ಎಲ್ಲಾ ದೇವತೆಗಳನ್ನೂ ಇಲ್ಲೇ ಹುಟ್ಟಿಸ್ತೀವಿ. ಓ ನನ್ನ ಚೇತನ ಆಗು ನೀ ಅನಿಕೇತನ. ಆ ಪರಮ ಬೆಳಕಿನಲ್ಲಿ ನಾವೆಲ್ಲ ಒಂದಾಗ್ಬೇಕು. ಅವಾಗ ನಾವೆಲ್ಲರೂ ONE ಆಗ್ತೀವಿ ಮತ್ತು ಒನ್ನೆಸ್ ಅಲ್ಲಿ ಇರ್ತೀವಿ. ಇನ್ನು ನಿಮ್ಗೆ ಮುಂದೆ ಒಂದು ಪುಸ್ತಕ ನೋಡೋಣ, ಅದನ್ನ ಟೀಚಿಂಗ್ ಮಾಡ್ಬೇಕು ಅಂತ ಇದೆ. ಸುಮಾರು 1000 ಪುಟದ ಪುಸ್ತಕ ಅದು. ಎಷ್ಟು ಹೈಲೈಟ್ ಪಿಕ್ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಪಿಕ್ ಮಾಡ್ತಾ ಇದ್ದೀನಿ. ಲಾ ಆಫ್ ಒನ್ನೆಸ್, ಏಕತೆಯ ನಿಯಮ ಅಂತ. ಆವಾಗ ಇನ್ನೂ ನಿಮ್ಗೆ ಇದು ಕ್ಲಿಯರ್ ಆಗುತ್ತೆ. ಆ ಏಕತೆಯ ನಿಯಮ ಯಾರು ಕೊಟ್ಟವರು? ಸೂರ್ಯನೇ ಕೊಟ್ಟವರು, ಸೂರ್ಯ ಭಕ್ತ. ಆ ಬೆಳಕನ್ನ ಯಾವ ರೀತಿ ನಾವು ಪಡ್ಕೋಬೇಕು, ಯಾವ ರೀತಿ ನಾವು ಬೆಳಕಿನವರಾಗಬೇಕು, ಇದು ಮುಖ್ಯ. ಇಲ್ಲ ನಂದು ಈ ಕಲರ್ ಶ್ರೇಷ್ಠ, ನಂದು ಈ ಕಲರ್ ಶ್ರೇಷ್ಠ ಅನ್ಬಾರ್ದು. ಎಲ್ಲಾ ಕಲರ್ ಸೇರಿ ಒಂದು ಬೆಳಕು. ಓಕೆ, ಥ್ಯಾಂಕ್ ಯು. ಸರ್ ಮತ್ತೊಂದು ವಿಷಯ ಅಂತಂದ್ರೆ, ಈಗ ಬೇರೆ ಬೇರೆ ದೇವರ ಕಲ್ಪನೆಗಳು ಮತ್ತೆ ನಾವು ನಡ್ಕೊಳ್ಳುವಂತದ್ದು ದೇವರಿಗೆ ಎಲ್ಲ ಬರ್ತದಲ್ಲ. ಹಾಗಿದ್ದಲ್ಲಿ ನನ್ಗೆ ಹೇಗೆ ಅಂತಂದ್ರೆ, ಯಾವುದೇ ದೇವ್ರ ಜೊತೆಗೆ ಕನೆಕ್ಷನ್ ಬರೋದು ಬಹಳ ಕಡಿಮೆ ಅಂತ ಅನ್ಕೊಂಡೆ ನಾನು. ದೇವ್ರಾಗಿರ್ಬೋದು, ಈಗ ಅನುಷ್ಠಾನಗಳಾಗಿರ್ಬೋದು. ಈಗ ನಾನೇ ವೇದವನ್ನ ಮತ್ತೆ ಸಪ್ತಶತಿ ಪಾರಾಯಣವನ್ನ ಸತ್ಯಸಾಯಿ ಇದ್ರ ಥ್ರೂ ಕಲಿಸ್ತಾ ಇದ್ದೇನೆ. ಈಗ ಅಷ್ಟು ಕಲಿಸ್ತಾ ಇದ್ರು ಈಗ ನನ್ನ ಹತ್ರ ಕಲ್ತವ್ರು ಅದ್ರ ಜೊತೆಗೆ ಹೇಗ್ ಕನೆಕ್ಟ್ ಆಗಿದ್ದಾರೆ ಅಂತಂದ್ರೆ, ಸಪ್ತಶತಿಯಲ್ಲಿ ಈಗ ದುರ್ಗೆ ಜೊತೆಗೆಲ್ಲ ಇಷ್ಟು ಕನೆಕ್ಟ್ ಆಗಿದ್ದಾರೆ. ಅವ್ರು ಹೇಳ್ತಾರೆ ಹೇಗಾಯ್ತು ಅಂತ ಅಂದ್ರೆ, ಅವ್ರು ಹೇಳುವಂತ ಭಾವನೆಯನ್ನ ಕೇಳಿದ್ರೇನೆ ಅಷ್ಟು ಕನೆಕ್ಟ್ ಆಗಿದಾರ ಅಂತ ಹೀಗೆ. ಆಮೇಲೆ ವೇದವನ್ನು ಅಷ್ಟೇ, ಈಗ ರುದ್ರವನ್ನ ಅಲ್ಲಿ ಚಾಂಟ್ ಮಾಡಿದ್ವಿ, ಇಷ್ಟು ಅನುಭವ ಆಯ್ತು, ಎಷ್ಟು ಕನೆಕ್ಟ್ ಆದ ಶಿವ, ಹಾಗೆಲ್ಲ ಹೇಳೋರು. ಆದ್ರೆ ನನ್ಗೆ ಈಗ ನಾನು ಕಲಿಸ್ತಾ ಇದ್ರು ಸಹ ನನ್ಗೆ ಅದು ಎಲ್ಲೂ ಕನೆಕ್ಟ್ ಆಗ್ತಾ ಇರ್ಲಿಲ್ಲ. ಯಾವ ದೇವರೊಂದಿಗೆ ಅಂದ್ರು ಅಷ್ಟೇ.
ಈಗ ಮನೇಲಿ ಈಗ ದೇವ್ರ ಪೂಜೆ ಅಂತಂದ್ರೆ ಈಗ ಮಾಡಿದ್ರುನು ಸಹ ಅದು ಹೀಗೆ ಮಾಡುವಂತದ್ದು ಅಷ್ಟೇ ಬಿಟ್ರೆ ಅದರಲ್ಲಿ ಯಾವ್ದು ಕನೆಕ್ಷನ್ಸ್ ಹಾಗೆ ಬರ್ತಾ ಇರ್ಲಿಲ್ಲ. ಆದ್ರೆ ನನ್ಗೆ ಮತ್ತೊಂದು ಅಂತಂದ್ರೆ ಈಗ ಈಗ ಶ್ರೀನಾಥ್ ಶೆಟ್ಟಿ ಸರ್ ಅಂತೇಳಿ ಮಂಗಳೂರವರು, ಅವರದ್ದು ಒಂದು ಎಲ್ಲರೂ ಕನೆಕ್ಷನ್ ಅಂತಾರಲ್ಲ, ಹಾಗಿದ್ರೆ ನೋಡೇ ಬಿಡೋಣ, ಅಲ್ಲಿ ಹೋದವಾಗಾರು ಸ್ವಲ್ಪ ಏನಾದ್ರು ಗೊತ್ತಾಗ್ಬೋದಾ ಅಂತೇಳಿ ನಾನು ಮತ್ತೆ ನನ್ನ ಮಗಳು ಇಬ್ರು ಸೇರಿ ಒಂದು ಆಫ್ಲೈನ್ ಕ್ಲಾಸಿಗೆ ಜಾಯ್ನ್ ಆದ್ವಿ. ಶಿವಶಕ್ತಿ ಒಂದು ಕ್ಲಾಸ್ ಅಂತ ಹೋದ್ವಿ. ಆದ್ರೆ ಅಲ್ಲಿ ಹೋದ್ರೆ ಸ್ವಲ್ಪ ಏನೋ ವ್ಯತ್ಯಾಸ, ಚೇಂಜ್ ಆಗಿತ್ತಂತೆ ಟಾಪಿಕ್. ಹಿಪ್ನಾಟಿಸಮ್ ಮೈನ್ ಆಗಿ ಹೇಳಿದ್ರು ಅವರು ಅದರಲ್ಲಿ. ಆಮೇಲೆ ಶಕ್ತಿಯ ಬಗ್ಗೆ ಸ್ವಲ್ಪ ಸ್ವಲ್ಪ ವಿಷಯಗಳು ಬಂತು. ಅಲ್ಲಿ ಅವರು ಹಿಪ್ನಾಟಿಸಮ್ ಅಂತ ಅನ್ಕೊಂಡು ನಮ್ಗೆ ಹೇಳೋರು, ಎರಡೂ ಕೈಗಳನ್ನ ಹೀಗೆ ಹತ್ರ ತಂದಿದ್ದೀರಾ, ಕೂಡ್ತಾ ಇದೆ ನಿಮ್ ಕೈ ಅಂತ ಹೇಳಿ ಹೇಳೋರು. ಎಲ್ಲ ಒಂದೊಂದೂವರೆ ಸಾವಿರ ಜನ ಕಲೀಲಿಕ್ಕೆ ಬಂದಿದ್ದಾರೆ. ಎಲ್ಲರದ್ದು ಹೀಗೆ ನಂದಾಗ್ಲಿ ನನ್ ಮಗಳದಾಗ್ಲಿ ಕೈ ಕೂಡ್ತಾನೆ ಇಲ್ಲ. ಅಲ್ಲಿ ಅವ್ರು ಹತ್ರ ಬರ್ತಾ ಇದೆ ಕೈ ಅಂತಾರೆ, ಬರೋದೇ ಇಲ್ಲ ಹತ್ರ, ಟಚ್ ಆಗೋದಿಲ್ಲ. ಹಾಗೆ ನೋಡಿದ್ರೆ ಸುಮಾರು ಒಂದೊಂದೂವರೆ ಸಾವಿರ ಜನ ಇರುವಲ್ಲಿ ಆಲ್ಮೋಸ್ಟ್ ಎಲ್ಲರದ್ದು ಟಚ್ ಆಗ್ತಾ ಇದೆ. ನಮ್ಮಂತವ್ರು ಎಲ್ಲ ಒಂದ್ 3-4 ಜನ ಇರ್ಬೋದೇನೋ ಗೊತ್ತಿಲ್ಲ, ಆದ್ರೆ ಆಲ್ಮೋಸ್ಟ್ ಎಲ್ಲರದ್ದು ಟಚ್ ಆಗ್ತಾ ಇದೆ, ನಂದು ಆಗ್ತಾ ಇಲ್ಲ. ಆಮೇಲೆ ನಿಮ್ದು ಕಣ್ಣು ಭಾರ ಆಗ್ತಾ ಇದೆ ಅಂತ ಹೇಳೋರು, ಇಲ್ಲ ಆಗೋದೇ ಇಲ್ಲ, ಏನೂ ಆಗೋದಿಲ್ಲ, ಯಾಕೆ ಹೀಗೆ ಅಂತ ಹೇಳಿ ಒಂದು ಅನುಮಾನ ಬರ್ತಾ ಇತ್ತು. ಅದಕ್ಕೂ ಕಾರಣ ಯಾಕೆ ಹಾಗೆ ಅಂತ ಅನ್ನುವಂಥದ್ದು. ಆಮೇಲೆ ಈ ಕನೆಕ್ಷನ್ಸ್ ಅಷ್ಟೇ, ಈಗ ನನ್ಗೆ ಬೇರೆ ದೇವ್ರ ಜೊತೆಗೆ ಬರ್ತಾ ಇಲ್ಲ, ಹಾಗಂತ ನನ್ನ ಕನೆಕ್ಷನ್ ನನ್ನ ಗುರುವಿನ ಜೊತೆಗೆ ಇದೆ ಶುರುವಿನಿಂದನೂ ಅಷ್ಟೇ. ನಾನು ಚಿಕ್ಕವಳಿಂದಾನೂ ಬಂತು. ನನ್ನ ನನಗೆ ಒಂದ್ ಅಕ್ಷರವನ್ನ ಕಲಿಸಿದಂತ ಗುರು, ಆ ಗುರುವಿನ ಬಗ್ಗೆ ಎಷ್ಟು ಭಾವನೆ ಅಂತಂತಂದ್ರೆ ಅಲ್ಲಿಂದ ಹಿಡಿದು ಹೀಗೆ ನಮ್ಮ ನಾರ್ಮಲ್ ಎಜುಕೇಶನ್ ಆದ್ಮೇಲೆ, ಆಮೇಲೆ ಸಂಗೀತ ಆಗಿರ್ಬೋದು, ವೇದ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಆಧ್ಯಾತ್ಮಿಕದ ಕೆಲವೊಂದಿದ್ವು, ಆಮೇಲೆ ಈಗ ಧ್ಯಾನದ ಗುರುಗಳು, ಹೀಗೆ ಗುರುಗಳ ಜೊತೆಗೆ ನಂದು ಅಟ್ಯಾಚ್ಮೆಂಟ್ ಜಾಸ್ತಿ. ಈಗ ನನ್ನ ಅಪ್ಪ ಅಮ್ಮ ಓಕೆ. ಇರ್ಬೋದು, ನನ್ನ ಅಕ್ಕ ಆಗಿರ್ಬೋದು, ಯಾರ ಜೊತೆಗೂ ನಾನು ಚಿಕ್ಕ ಮಗುವಾಗಿ ಇರೋದಿಲ್ಲ. ನನ್ನ ಭಾವನೆ ಅಥವಾ ನಾ ಚಿಕ್ಕ ಮಗುವಾಗಿ ನನ್ಗೆ ಅನ್ಸುವಂತದಂದ್ರೆ ನನ್ನ ಗುರುವಿನ ಎದುರುಗಡೆ. ಹಾಗಾಗಿ ಅದು ಅದು ಒಂದು ಪ್ರಶ್ನೆ ಓಕೆ. ಆಗಿ ಉಳಿದಿತ್ತು. ಓಕೆ. ಹ್ಮ್ ಸರಿ. ಇದಕ್ಕೆ ಇನ್ನೂ ಇದೆಯಾ ಹೇಳೋದು? ಇಲ್ಲ ಸರ್, ಇಲ್ಲ ಇಲ್ಲ. ಓಕೆ. ಮತ್ತೊಂದಂದ್ರೆ ಸರ್, ಆ ನನ್ನ ಗುರುವಿನ ಬಗ್ಗೆ ಯಾರು ಏನು ಮಾತಾಡ್ಲಿಕ್ಕೆ ಇರ್ಲಿಲ್ಲಾಗಿತ್ತು ಮೊದ್ಲಿಂದಾನು ಅಷ್ಟೇ. ಆಮೇಲೆ ಆ ಲಾಸ್ಟ್ ಟೈಮ್ ಬೆಂಗಳೂರಿಗೆ ಒಂದ್ಸಲ ಸಪ್ತಶ್ರುತಿ ಸಲುವಾಗಿನೂ ಹೋಗುವಾಗ ಹೊರಟಿರ್ಲಿಲ್ಲ ನಾನು. ಅವಾಗ ನನ್ನ ಸ್ಟೂಡೆಂಟ್ ಸಲುವಾಗಿ ನಾ ಸರ್ಗೆ ಕಾಲ್ ಮಾಡಿದೆ ಒಂದು ವಿಷಯವನ್ನ ಕ್ಲಾರಿಫೈ ಮಾಡ್ಕೊಳಕ್ಕೆ ಅಂತೇಳಿ. ಏನು ಮಗೀತಾ ಹೊರಟಿದ್ಯಾ, ನಾಳೆ ಸಪ್ತಶ್ರುತಿ ಇದಿದೆ ಅಲ್ವಾ ಅಂತಂದ್ರು. ಇಲ್ಲ ಸರ್ ಹೊರಡ್ಲಿಲ್ಲ. ಏನು ರೀಸನ್ ಕೇಳಿದ್ರು. ಸರ್ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಹಾಕೊಂಡಿತ್ತು, ಅದು ಏನ್ ಮಾಡಿದ್ರೂನು ಅದು ಯಾವ್ದು ಏನು ಅಸರ್ ಆಗ್ತಾ ಇಲ್ಲ ನನ್ಗೆ, ಹಂಗಾಗಿ ಸ್ವಲ್ಪ ಸಿಟ್ಟು ಬಂತು. ಅದಕ್ಕೆ ಹೊರಡ್ಲಿಲ್ಲ. ದೇವಿ ಮೇಲೆ ಸಿಟ್ಟು ಬಂತು ಸ್ವಲ್ಪ ಒಂದ್ಸಲ, ಹೊರಡ್ಲಿಲ್ಲ ಅಂತಂದ್ರೆ ಸರ್ ಒಂದು ಮಾತು ಹೇಳಿದ್ರು, ನೀನು ದೇವಿ ಮೇಲೆ ಸಿಟ್ಟು ಮಾಡ್ಕೊಂಡೆ ಅಂತಂದೆ, ಈಗ ಅದು ಉಲ್ಟಾ ಆದ್ರೆ ಏನ್ ಮಾಡ್ತೀಯಮ್ಮ ಅಂತ ಕೇಳಿದ್ರು. ಸರಿ ಏನು ಮಾತಾಡ್ಬೇಡ ಹೊರಟು ಬಿಡು ಅಂತಂದ್ರು. ಅವ್ರು ಹೇಳಿದ್ದು ಗುರುವಿನ ಮಾತು ಅಂತ ಅನ್ಕೊಂಡು ಮತ್ತೆ ವಿಚಾರನೆ ಮಾಡ್ಲಿಲ್ಲ, ಪಟ್ ಅಂತ ಪ್ಯಾಕ್ ಮಾಡಿ ಹಾಗೇನೆ ಹೊರಟೇ ಬಿಟ್ಟೆ ನಾನು. ನೆಕ್ಸ್ಟ್ ಮಾರ್ನಿಂಗ್ ಬೆಳಗ್ಗೆನೆ ಆ ಅಂದ್ರೆ ಹಾಗೆ ಗುರು ಅಂತಂದ್ರೆ ಅದು ಏನ್ ಹೇಳಿದ್ರು ಪಟ್ ಅಂತ ಅದು ಮಾಡುವಂತದ್ದು ಒಂದು. ಓಕೆ. 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 ಈಗ ಬೇರೆ ಹಿಪ್ನೋಟಿಸಮ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ರು ಇಫೆಕ್ಟ್ ಆಗ್ಲಿಲ್ಲ, ಬೇರೆಯವ್ರಿಗೆಲ್ಲ ಆಯ್ತು, ನನ್ಗಾಗ್ಲಿಲ್ಲ. ಇದು ಒಂದು. ಆಮೇಲೆ ಸರಿ. ಎರಡು ಸಪ್ರೇಟ್. ಒಂದ್ ಯಾವ್ದಾದ್ರು ಕ್ಲಾಸ್ ಅಲ್ಲಿ ಅದು ಇಫೆಕ್ಟ್ ಆಗದೇ ಇದ್ರೆ, ಒಂದು ಆ ರೇಂಜ್ಗೆ ನಮ್ಮ ಫ್ರೀಕ್ವೆನ್ಸಿ ಇಲ್ಲ ಅಂದ್ರೂ ಆ ರೀತಿ ಇಫೆಕ್ಟ್ ಆಗೋದಿಲ್ಲ. ಎರಡನೇದು, ಆ ಫ್ರೀಕ್ವೆನ್ಸಿ ದಾಟಿ ನಾವು ಹೋಗಿದ್ರೂ ಅದು ಇಫೆಕ್ಟ್ ಆಗೋದಿಲ್ಲ. ಉದಾಹರಣೆಗೆ ಜನ್ ಅಲ್ಲಿ ಒಂದ್ ಮಾತು ಹೇಳ್ತಾರೆ. ಆ ಜನ್ ಗುರುವಿಗೆ ಒಂದ್ ಪ್ರಶ್ನೆ ಕೇಳ್ತಾರೆ, ನೀವು ಮೊದಲು ಜ್ಞಾನೋದಯಕ್ಕಿಂತ ಮೊದಲು ಏನ್ ಮಾಡ್ತಿದ್ರಿ ಮತ್ತು ಜ್ಞಾನೋದಯ ಆದ್ಮೇಲೆ ಏನ್ ಮಾಡ್ತಾ ಇದ್ದೀರಿ ನೀವು? ಅವ್ರು ಹೇಳಿದ್ರು, ಈ ಆಶ್ರಮದಲ್ಲಿ ಜ್ಞಾನೋದಯಕ್ಕಿಂತ ಮೊದಲು ಈ ಗಿಡಗಳಿಗೆ ನೀರ್ ಹಾಕ್ತಿದ್ದೆ, ಈ ಗುಡಿಸಲು ಸ್ವಚ್ಛ ಮಾಡ್ಕೊಳ್ತಾ ಇದ್ದೆ, ನನ್ ಬಟ್ಟೆ ಒಪ್ಕೊಳ್ತಾ ಇದ್ದೆ. ಮತ್ತೀಗ ಜ್ಞಾನೋದಯ ಆದ್ಮೇಲೆ ಈಗ್ಲೂ ಆ ಗಿಡಗಳಿಗೆ ನೀರ್ ಹಾಕ್ತೀನಿ, ನನ್ನ ಆಶ್ರಮ ಈ ಗುಡಿಸಲು ಸ್ವಚ್ಛ ಮಾಡ್ಕೊಳ್ತೀನಿ, ನಾನು ಬಟ್ಟೆ ಒಪ್ಕೊಳ್ತೀನಿ. ನೋಡಿ, ಎರಡೂ ಒಂದೇ ಕ್ರಿಯೆ. ಜ್ಞಾನೋದಯದ ಮೊದಲು ಮತ್ತು ಜ್ಞಾನೋದಯದ ನಂತರ ಆ ಗುರು ಮಾಡೋದು ಒಂದೇ ಕ್ರಿಯೆ. ಅರ್ಥ ಆಗ್ತಿದೆ ಮಾಸ್ಟರ್ಸ್ ಎಲ್ಲರಿಗೂ? ಆದರೆ
ಜ್ಞಾನೋದಯದ ಮೊದಲು ಆ ಕ್ರಿಯೆಯಲ್ಲಿ ಮ್ಯೂಟ್ ಮಾಡಿ. ಯಾವುದು? ಜ್ಞಾನೋದಯದ ಮೊದಲು ಆ ಕ್ರಿಯೆಯಲ್ಲಿ ವ್ಯತ್ಯಾಸ ಬೇರೆ, ಜ್ಞಾನೋದಯ ಆದ್ಮೇಲೆ ಆ ಕ್ರಿಯೆಯಲ್ಲಿ ವ್ಯತ್ಯಾಸ ಬೇರೆ. ಕ್ರಿಯೆ ಎರಡು ಒಂದೇ. ಹಾಗೆ ಫ್ರೀಕ್ವೆನ್ಸಿ ರೀಚ್ ಆಗದೆ ಇದ್ರೆ ಆ ವ್ಯತ್ಯಾಸ ಬೇರೆ, ಫ್ರೀಕ್ವೆನ್ಸಿ ದಾಟಿ ಹೋಗಿದ್ರೆ ಆ ವ್ಯತ್ಯಾಸ ಬೇರೆ. ಈಗ ಅದು ದಾಟಿ ಹೋಗಿರೋ ಪ್ರಕ್ರಿಯೆ. ಇನ್ನು ಗುರುವಿನ ಬಂಧನ. ಗುರು ಅಂದ್ರೆ ಮುಗಿದೋಯ್ತು ಸರ್, ನನ್ಗೆ ಜಗತ್ತಲ್ಲಿ ಯಾರು ಇಲ್ಲ, ಅವರೇ ಶ್ರೇಷ್ಠ. ಓಕೆ ಮಾಸ್ಟರ್ಸ್, ಒಂದ್ ಮಾತು ನೆನ್ಪಿಟ್ಕೊಳ್ಳಿ. ನಿನ್ನೆದೇ ಇದು ಕನೆಕ್ಷನ್ ಸಲುವಾಗಿ ಇವ್ರನ್ನ ಮಾತಾಡ್ಸಿದ್ದು. ಇಷ್ಟು ಹೇಳೋದಕ್ಕೆ ಅವ್ರು ಇಷ್ಟೆಲ್ಲ ದೂರ ಹಾಸಿ ಬಂದ್ರು. ಏನು ಅಂದ್ರೆ, ತೆಲುಗುನಲ್ಲಿ ಒಂದ್ ಮಾತಿದೆ, ಚಿಟ್ಟ ಚಿವರಿ ಬಂಧನವೇ ಗುರು, ಕೊಟ್ಟ ಕೊನೆಯ ಬಂಧನವೇ ಗುರು. ಈಗ ನೀವು ನಿನ್ನೆ ಕೇಳಿದ್ರಲ್ಲ, ರಾಮ ಕೃಷ್ಣ ಶಿವ ಎಲ್ಲ 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 ಫಾರ್ಮ್ಗಳು, ಅವ್ರು ಬಂದ್ರೆ ಮುಗಿದೋಯ್ತು ಸರ್, ನಮ್ಗೆ ಬೇರೆ ಏನಿಲ್ಲ. ಹಾಗೆ ಅದೆಲ್ಲ ಮುಗಿದ್ಮೇಲೆ ಗುರು, ನೀವು ದೇವರನ್ನು ಕೂಡ ಆಚೆ ಸರಿಸ್ಬೋದು, ಆದ್ರೆ ಗುರುವನ್ನ ಆಚೆ ಸರಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಪತ್ರಿಸರು ಕ್ಲಿಯರ್ ಆಗಿ ಹೇಳಿದ್ದು, ನಾನು ನಿಮ್ಮ ಗುರು ಅಲ್ಲ. ಅದಕ್ಕೆ ಆ ಬಂಧನವು ಬಂಧನವೇ. ನೆನ್ಪಿಟ್ಕೊಳ್ಳಿ, ಎಲ್ಲ ರೀತಿಯ ಬಂಧನಗಳಿಂದ ಮುಕ್ತಗೊಳ್ಳುವುದೇ ಮುಕ್ತಿ. ನೀವು ಯಾವ್ದಾದ್ರು ಒಂದು ಬಂಧನದಲ್ಲಿ ಉಳಿದ್ರೆ ಅದಕ್ಕೆ ಮುಕ್ತಿ ಅನ್ನೋದಿಲ್ಲ. ಕ್ಲಿಯರ್ ಆಯ್ತಾ ಮಾಸ್ಟರ್ಸ್ ಇದು? ಯಾಕಂದ್ರೆ ಈಗ ನೀವು ಈ ಹಂತದಲ್ಲಿ ದಾಟಿ ಬರ್ತಾ ಇದ್ದೀರಿ, ಆ ಬ್ರಹ್ಮರ್ಷಿ ಸ್ಥಾಯಿಗೆ ಬರ್ತಾ ಇದ್ದೀರಿ. ಇವೆಲ್ಲವನ್ನ ನೀವು ಬಿಡಿಸ್ಕೊಂಡು ಆಚೆ ಬರ್ಬೇಕು. ಕ್ಲಿಯರ್ ಆಯ್ತಾ? ಮುಂದೆ ಹೋಗೋಣವಾ? ಗೀತಾ ಮೇಡಮ್. ಹಾ ಸರ್, ಕ್ಲಿಯರ್ ಆಯ್ತು ಓಕೆ. ಸರ್, ಕ್ಲಿಯರ್. ಎಸ್, ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ತು ಸರ್. ಓಕೆ ಓಕೆ, ಥ್ಯಾಂಕ್ ಯು. ಎಸ್ ಅನಿತಾ ಮೇಡಮ್. ನಮಸ್ಕಾರ ಸರ್. ಸರ್, ಹಿಮಾಲಯ ಧ್ಯಾನ ಯಾತ್ರೆಯ ಬಗ್ಗೆ ಒಂದೆರಡು ಅನುಭವಗಳನ್ನು ಶೇರ್ ಮಾಡ್ಕೋಬೇಕಂತ ಮಾಡಿದ್ದೇನೆ. ಸರ್, ನಾವು ಇಲ್ಲಿಂದ ಫಸ್ಟ್ಲಿಂದಾನೇ ಹೇಳಿ ಸರ್, ಲಾಸ್ಟ್ ಮಠ ಅಥವಾ ಎಕ್ಸ್ಪೀರಿಯನ್ಸಸ್? ಓಕೆ ಸರ್. ಯಾಕಂದ್ರೆ ಈಗ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ಜರ್ನಿ ಸಮೇತ, ಎಲ್ಲೆಲ್ಲಿ ಏನೇನ್ ಎಕ್ಸ್ಪೀರಿಯನ್ಸ್ ಆಯ್ತು. ಓಕೆ ಸರ್. ಸರ್, ವೈಶಿಷ್ಟ್ಯ ಗುಹೆಯಲ್ಲಿ ನನಗೆ ಆಗಿರುವ ಎಕ್ಸ್ಪೀರಿಯನ್ಸ್, ಎಲ್ಲರೂ ಕೈ ಜೋಡಿಸಿ ಒನ್ನೆಸ್ಗೆ ಕನೆಕ್ಟ್ ಆಗಿ ಅಂತ ಹೇಳಿ ಬಂದಿತ್ತು ಸರ್, ವೈಶಿಷ್ಟ್ಯ ಗುಹೆಯಲ್ಲಿ. ಅದಾದ ನಂತರ ಗಂಗಾ ತೀರದಲ್ಲಿ ತಾಯಿಯ ಮಡಿಲಲ್ಲಿ ಧ್ಯಾನ ಮಾಡು ಅಂತ ಹೇಳಿ ಬಂದಿತ್ರಿ ಸರ್. ಅದಕ್ಕೆ ನಾನು ಪದ್ಮಶ್ರೀ ಮೇಡಮ್ ಕೂಟ ಕುಳಿತು ಧ್ಯಾನ ಮಾಡಿದೆ. ಅವಾಗ ನನಗೆ ಆದ ಆನಂದ, ಒಂದು ಪ್ರಕೃತಿ ಮಾತೆಯ ಮಡಿಲಲ್ಲಿ ಧ್ಯಾನ ಮಾಡಿದ ಅನುಭವ ನನಗೆ ಆಯ್ತು ಸರ್. ಆಮೇಲೆ ನಾವು ಅಲ್ಲಿಂದ ಅರುಂಧತಿ ಗುಹೆಯಲ್ಲಿ ಹೋಗಿದ್ವಿ ಸರ್. ಅಲ್ಲಿ ಅರುಂಧತಿ ಮಾತೆಯ ಗುಹೆಯಲ್ಲಿ ಒಂದು ದೇವಿಯ ಮೂರ್ತಿ ಇತ್ರಿ ಸರ್. ಆ ದೇವಿಯ ಮೂರ್ತಿ ಯಾವಾಗ್ಲೂ ಆಶೀರ್ವಾದ ರೂಪದಲ್ಲಿ ಇರುತ್ತೆ. ನಾನಲ್ಲಿ ಕಂಡಿರೋದು ಅದು ನಮ್ಗೆ ನಮಸ್ಕಾರ ಮಾಡಿ ಎಲ್ಲರಿಗೂ ಆಹ್ವಾನಿಸುತ್ತಿತ್ತು ಸರ್. ನೆಕ್ಸ್ಟ್ ಡೇ ನೀಲಕಂಠೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ರೀ ಸರ್. ಎಲ್ಲಾರು ತುಂಬಾ ರಶ್ ಇದೆ, ಒಳಗೆ ಹೋಗೋಣ ಬೇಡ ಅಂತ ಹೇಳಿ ಹೊರಗೆ ಕುಂತು ಧ್ಯಾನ ಮಾಡೋಣ ಅಂತ ಹೇಳಿ ವಾಪಸ್ ಬಂದ್ರಿ ಸರ್. ವಾಪಸ್ ಬಂದಾಗ ನನಗೆ ಒಳಗಿಂದ ಒಂದ್ ಮೆಸೇಜ್ ಬಂದಂಗ ಆಯ್ತು, ಒಳಗ್ ಬಂದು ಇಲ್ಲಿ ಮಠ ಬಂದಿದ್ಯಾ, ಒಳಗ್ ನನ್ ದರ್ಶನ ಪಡೆಯಲ್ವಾ ಅಂತ ಹೇಳಿ. ಹಾಗೆ ನಾನು ಒಬ್ಳೆ ಹೆಂಗ್ ಹೋಗ್ಬೇಕು ಅಂತ ಹೆದರ್ತಾ ನಿಂತಿದ್ದೆ. ಮಂಜು ಸರ್ ಸಿಕ್ರು ಸರ್. ಅವ್ರು ಕರ್ಕೊಂಡು ಹೋಗಿ ಒಳಗೆ ದರ್ಶನ ಮಾಡಕ್ ನಿಂತಾಗೆ ಅಲ್ಲಿರುವ ಪೂಜಾರಿ ನನ್ ಕೇಳಿದ್ರು, ಗಂಗಾ ನೀರ್ ತಂದಿಲ್ವಾ ಅಭಿಷೇಕ ಮಾಡಕ್ಕೆ ಅಂತ ಹೇಳಿ. ನಾನು ನಮಸ್ಕಾರ ಮಾಡಿ, ನಾನು ಏನೂ ತಂದಿಲ್ಲ, ಬರೀ ಮನಸ್ಫೂರ್ತಿಯಾಗಿ ನಮಸ್ಕಾರ ಮಾಡಿ ಹೋಗಕ್ ಬಂದೀನಿ ಅಂತ ಹೇಳಿದಾಗ, ಒಂದು ಸಣ್ಣ ಹುಡುಗ ಬಂದು ನನ್ ಕಡೆ ಇದೆ ತಾಯಿ, ನಾನು ನೀನು ಕೂಡಿ ಅಭಿಷೇಕ ಮಾಡೋಣ ಬಾ ಅಂತ ಹೇಳಿ ಅಭಿಷೇಕ ಮಾಡಿಸಿದ್ರು ರೀ ಸರ್. ಅದು ಆದ ನನಗೆ ಅನುಭವ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ. ಧಾರಿದೇವಿ ಗುಡಿಯಲ್ಲಿ ನಾನು ಒಳಗೆ ಹೋಗುವಾಗ ನನ್ ಕಡೆ ಒಂದ್ ಬಾಟಲ್ ನೀರ್ ಇತ್ರಿ ಸರ್ ತುಂಬಿದ್ದು. ಎಲ್ಲರೂ ಮಾತಾಡ್ತಾ ಇದ್ರು ನನ್ನ ಹಿಂದೆ,
ನಾವು ಅದನ್ನ ಇದು ಶಕ್ತಿಪೀಠ ಅಲ್ಲಿ ಏನ್ ಕೇಳಿದ್ರನು ಪೂರ್ತಿ ಆಗತ್ತೆ. ಇಷ್ಟು ದಿನದ ಇದು ದೇವಿ ಇಲ್ಲಿ ಎಲ್ಲ ಏನೇನು ಬೇಡ್ತಾರೆ ಅದನ್ನ ಆ, ಚುನರಿ ರೂಪದಲ್ಲಿ ಕಟ್ಟಿದ್ರೆ ಪೂರ್ತಿ ಆಗತ್ತೆ ಅಂತ ಹೇಳಿ ಮಾತಾಡ್ಕೊಂತ ಹೋಗ್ತಾ ಇದ್ವಿ ಸರ್. ನಾನು ನೀರ್ ತಗೊಂಡ್ ಹೋಗಿದ್ದೆ ಅಲ್ಲ, ಅಲ್ಲಿ ಹೋಗಿ ಧ್ಯಾನಕ್ಕೆ ಕುಳಿತಾಗ ನಾನು ಧ್ಯಾನಕ್ಕೆ ಮುಚ್ಚಿ ಕುಳಿತರೆ ಆ ದೇವಿ ಕಣ್ಣು ತೆರೆದು ನನ್ನನ್ನು ನೋಡುತ್ತಾ ಧ್ಯಾನ ಮಾಡು ಅಂತ ಹೇಳಿ ಮೆಸೇಜ್ ಬಂತು. ಹಾಗೆ ನಾನು ಕಣ್ಣು ತೆರೆದು ಧ್ಯಾನ ಮಾಡುವಾಗ ನನ್ನ ಕಡೆಯಿಂದ ಆ ದೇವಿಗೆ ನಾನು ನೀರು ಕುಡಿಸಿ, ತಾಯಿ ನೀನು ಇಷ್ಟು ದಿನದಿಂದ ಎಲ್ಲರಿಗೂ ಏನು ಸಂಕಲ್ಪ ಮಾಡಿ ಬರ್ತಾರೆ ಅದನ್ನೆಲ್ಲ ಪೂರೈಸ್ತಾ ಇದೀಯಾ, ನೀನು ತುಂಬಾ ದಣದಿರ್ಬಹುದು ಅಂತ ಹೇಳಿ ನೀರು ಕುಡಿಸಿ, ಮೊಸರು ಹಾಲು ಅನ್ನ ನನ್ನ ಮನಸ್ಸಿನಿಂದ ನೈವೇದ್ಯ ಮಾಡಿ ಅವರಿಗೆ ತುತ್ತು ಹಾಕಿ ಉಣಿಸಿದ್ದೇನೆ ಸರ್. ಅದಕ್ಕೆ ಆ ದೇವಿ ಕಣ್ಣಲ್ಲಿ ತುಂಬಾ ಖುಷಿಯಿಂದ ಅವರ ಬಾಯಿಂದ ಒಂದು ಅದ್ಭುತವಾದ ವಚನ ಅವರು ಕೊಟ್ರು ರೀ ಸರ್. ಇಷ್ಟೆಲ್ಲಾ ಮಂದಿ ನನಗ್ ಬರೇ ಕೇಳಕ್ ಬರ್ತಾರೆ, ನೀನೇ ನನ್ನನ್ ಕೇಳಿ ಇದನ್ನ ಉಣಿಸಿದ್ಯಲ್ಲ, ಈ ತರ ನಿನ್ಗೊಂದು ಅನುಕೂಲ ಮಾಡಿ ಕೊಡುತ್ತೇನೆ. ನಿನ್ನೆಲ್ಲಾ ಬಂದಿರೋ ನಿನ್ ಜೊತೆಯಲ್ಲಿ ಬಂದಿರೋ ಎಲ್ಲಾ ಧ್ಯಾನಿಗಳಿಗೆ ಈ ತರ ಊಟ ಮಾಡಿಸೋಕೆ ನಿನ್ಗ ಒಂದು ಪಾಯಿಂಟ್ ಅನುಕೂಲ ಮಾಡುತ್ತೇನೆ. ಅವ್ರ ತುತ್ತಲ್ಲಿ ನಾ ಬಂದು ನಿನ್ ಕಡೆ ಈ ತುತ್ತನ್ನ ಸವಿದು ಹೋಗುತ್ತೇನೆ ಅಂತ ಹೇಳಿ ಮೆಸೇಜ್ ಬಂದಿತ್ರಿ ಸರ್. ಅದೇ ಹೈಡಾಖಾನ್ ಬಾಬಾದಲ್ಲಿ ಹೋದಾಗ ನಾನು ಸ್ಟಾರ್ಟಿಂಗ್ ಹೋದ್ಕೂಡ್ಲೆ ಬಾ ಮಗು ಊಟ ಮಾಡು ಅಂತ ಹೇಳಿ ಬಾಬಾ ನಂಗೆ ಕರಿತಾ ಇರೋ ಹಾಗೆ ಫೀಲ್ ಆಗ್ತಾ ಇತ್ತು. ಅಲ್ಲಿ ಹೋದ ತಕ್ಷಣ ಊಟ ಇಲ್ಲ, ನೀವು ಮೊದ್ಲೇ ಹೇಳ್ಬೇಕಾಗಿತ್ತು ಅಂತ ಹೇಳಿ ಮೆಸೇಜ್ ಬಂದಿತ್ತು, ಹೇಳಿದ್ರು ಅಲ್ಲಿನ ಪೂಜಾರಿಗಳು. ಆಮೇಲೆ ನಾನು ಮತ್ತೊಮ್ಮೆ ಹೋಗಿ ಒಳಗ್ ಕುಂತಾಗ ಮತ್ ಹೋಗು ನೀನು ಊಟಕ್ಕೆ ಕರಿತಾ ಇದ್ದಾರೆ, ಕತ್ತಲ್ ಕಿ ಸಬ್ಜಿ ಬನಿ ಹೇ ಜಾಕಿ ಖಾವೋ ಅಂತ ಹೇಳಿ ಮೆಸೇಜ್ ಬಂತು. ಆಯ್ತು ಹೆಂಗಾರ ಹುಡುಕಿ ಹೋಗೋಣ ಅಂತ ಹೇಳಿ ಬಸವರಾಜ್ ಸರ್ ಕರ್ಕೊಂಡ್ ಹೋದೇರಿ ಸರ್. ಕರ್ಕೊಂಡ್ ಹೋದ ನಂತರ ಅಲ್ಲೇ ಒಂದು ಬರೀ ಒಂದೇ ತುತ್ತು ಅನ್ನ ಉಳ್ದಿತ್ತು ಮತ್ತು ಸಬ್ಜಿ ಉಳ್ದಿತ್ರಿ ಸರ್. ಆ ಸಬ್ಜಿ ನಾವ್ ಒಂದ್ ತುತ್ತು ಅನ್ನ ಉಂಡು ನನ್ನ ಎಲ್ಲಾ ಮಕ್ಕಳು ಕಾಯ್ತಾ ಇದ್ದಾರೆ ಈ ಅನ್ನ ಪ್ರಸಾದಕ್ಕೆ, ಇದನ್ನ ತಗೊಂಡ್ ಹೋಗ್ತೇನೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವ್ರು ಪೂಜಾರಿ ಅಂದ್ರು, ನಾವು ಯಾರಿಗೂ ಕೊಡಂಗಿಲ್ಲ, ಆದ್ರೆ ನೀವು ಕೇಳ್ತಾ ಇದ್ದೀರಿ ತಗೊಂಡ್ ಹೋಗಿ ಅದು ನಿಮ್ಮ ಸಬ್ಜಿಯಲ್ಲಿ ಮಿಕ್ಸ್ ಮಾಡಿ ಎಲ್ಲಾರು ತಿನ್ನಿ ಅಂತ ಹೇಳಿ. ಆ ದಿನಾನೇ ಆ ಧಾರಿ ದೇವಿ ಹೇಳಿದ ಒಂದು ಅನುಭವನೂ ನನ್ಗೆ ಫೀಲ್ ಆಯ್ತ್ರಿ ಸರ್. ಅಲ್ಲೇ ಪ್ರೇಮಾ ಮೇಡಮ್ ಅನುಕೂಲ ಮಾಡಿ ಕೊಟ್ಟಿದ್ದಕ್ಕೆ ಅದೇ ದಿನ ನಾನು ಹಾಲು ಅನ್ನ ಕಲಸಿ ಎಲ್ಲರಿಗೂ ಒಂದೊಂದು ತುತ್ತ ಹಾಲನ್ನ ಹಂಚುವ ಸೌಭಾಗ್ಯ ನನಗೆ ದೊರಕಿತು ಸರ್. ಅದು ನನಗೆ ತುಂಬಾ ಖುಷಿ ಆಯ್ತು. ಅದು ನನಗೆ ಧಾರಿದೇವಿಯಲ್ಲಿ ಆದ ಅನುಭವ. ಸರ್ ಸಾಯಿ ಮಂದಿರದಲ್ಲಿ ಒಂದು ಧ್ಯಾನವನ್ನು ಮಾಡಿದ್ವಿ. ಅಲ್ಲಿ ಎಲ್ಲಾ ಮಾಸ್ಟರ್ಸ್ ಬಂದು ನಮ್ಗೆ ಒಂದು ಬ್ರಹ್ಮ ಕಮಲದ ತರ ನಾವು ಅರಳುತ್ತಾ ಇದ್ವಿ ಸರ್. ಅದನ್ನ ನಾನು ಕುಸುಮಾ ಮೇಡಮ್ ಕೊಟ್ಟು ಶೇರ್ ಮಾಡಿದ್ದೇನ್ರಿ ಸರ್. ಮಹಾವತಾರ್ ಬಾಬಾಜಿಗೆ ಹೋಗುವಾಗ ಅದ್ಭುತವಾದ ಅನುಭವಗಳು ಸರ್. ಮಹಾವತಾರ್ ನಾನು ತುಂಬಾ ಬಹುಶಃ ಮರ್ತಿದ್ದೇನೆ, ಆದ್ರೂ ಒಂದೆರಡು ಅನುಭವವನ್ನು ಶೇರ್ ಮಾಡ್ತೇನ್ರಿ ಸರ್. ಮಹಾವತಾರ್ ಬಾಬಾಜಿಗೆ ಹೋಗುವಾಗ ನನಗೆ ಬಸ್ನಲ್ಲಿನೇ ಹೋಗುವಾಗ ಎಲ್ಲಾರು ಸ್ಟ್ಯಾಕಿಂಗ್ ಶೂಸ್ ಅದೆಲ್ಲ ಹಾಕೊಂಡ್ ನಾವು ಹೋಗ್ಬೇಕು ಅಂತ ಹೇಳಿ ಹೋದ್ವಿ. ನನಗೆ ಬಸ್ನಲ್ಲಿ ಕುಳಿತಾಗ ಒಂದ್ ಮೆಸೇಜ್ ಬಂತು, ನನ್ನ ಸ್ಥಾನಕ್ಕೆ ಬರ್ಬೇಕಾಗಿದ್ರೆ ಬರಿಗಾಲಿನಿಂದ ಬರ್ಬೇಕು, ಗುರು ಸೇವೆ ಮಾಡ್ಬೇಕು ಅಂತ ಹೇಳಿ. ಆಯ್ತು ನೀವು ಹೇಳ್ತಾ ಇದ್ದೀರ ಅಂದ್ಮೇಲೆ ನೀವು ಏನ್ ಅಂತೀರಾ ಅದಕ್ಕೆ ನಾನು ಒಪ್ಪಿಗೆ ಇದ್ದೇನೆ ಅಂತ ಹೇಳಿ ನಾನು ಹೆಂಗ್ ಆ ಸ್ಥಾನವನ್ನು ಮುಟ್ಟಿದ್ದೇನಂದ್ರೆ ಅದೊಂದು ಮಿರಾಕ್ಯುಲಸ್ ಸರ್. ನಾನು ಎಷ್ಟು ನಿಮ್ಗೆ ಕೃತಜ್ಞಳಾಗಿದ್ದೇನಂದ್ರೆ ಅದಕ್ಕೆ ನಾನು ಎಷ್ಟು ಕೋಟಿ ನಿಮ್ಗೆ ಧನ್ಯವಾದ ಹೇಳಿದ್ರನು ಕಡಿಮೆ ಸರ್. ಅಲ್ಲಿ ಹೋದ ನಂತರನು ನಾನು ಧ್ಯಾನ ಮಾಡುವಾಗ ನಾನು ಅಲ್ಲೇ ಹತ್ತುವಾಗ ನಾನು ನನ್ನ ಕೃಷ್ಣನ್ ಕಾಣ್ತಾ ಇದ್ದೆ. ನಾನು ಆ ಆನಂದ ಸ್ಥಿತಿಯಲ್ಲಿ ಇಷ್ಟು ಆನಂದದಲ್ಲಿ ಓಡ್ತಾ ಇದ್ದೆ, ನನ್ ಕೃಷ್ಣನ್ ಕಾಣಕ್ಕೆ ಅಂದಂಗ್ ಓಡ್ತಾ ಇದ್ದೆ ಸರ್. ಅಲ್ಲಿ ಹೋಗಿ ಧ್ಯಾನಕ್ಕೆ ಕುಳಿತಾಗ ನಾನು ನಂದು ವೈಕುಂಠದ 7ನೇ ದ್ವಾರವನ್ನು ಪಾರು ಮಾಡಿ ಚಂದನದ ಹಾದಿಯಲ್ಲಿ ಈಗ ನನ್ನ ಕಡೆ ಬಾ ಅಂತ ಹೇಳಿ ನನ್ ಕೃಷ್ಣ ಕರಿತಾ ಇದ್ರು ಸರ್. ಆ ಚಂದನದ ಹಾದಿ ಈಗ ಜಸ್ಟ್ ಸ್ವಲ್ಪ ಇದೆ, ಅದನ್ನ ನಡೆದು ನೀನು ನನ್ ಕಡೆ ಬರ್ಬೇಕಂತ ಹೇಳಿ ಹೇಳ್ತಾ ಇದ್ರು. ಆ ಚಂದನದ ಹಾದಿಯಲ್ಲಿ ನಾನು ನಡೆಯುವಾಗ ಪೂರ್ತಿ ಚಂದನದ ಸ್ಮೆಲ್ ಎಷ್ಟು ಅದ್ಭುತವಾಗಿ ನನ್ನ ಸ್ಪರ್ಶ ಮಾಡ್ತಾ ಇತ್ತು ಅಂದ್ರೆ ನನಗೆ ಇನ್ನೂ ಗೂಸ್ ಬಾಂಬ್ಸ್ ಆಗ್ತಾ ಇದೆ ಸರ್ ಆ ಚಂದನದ ಸ್ಮೆಲ್ ನಲ್ಲಿ. ಇನ್ನು ನಾನು ಧ್ಯಾನಕ್ಕೆ ಕುಳಿತರೆ ಆ ಚಂದನದ ಸ್ಮೆಲ್ ನನ್ನ ಕಡೆ ಸ್ಪರ್ಶವಾಗ್ತಾ ಇದೆ ಸರ್. ಮತ್ತು ಗೋಲು ದೇವತಾ ಮಂದಿರದಲ್ಲಿ ಸರ್ ಆದ ಅನುಭವ, ಅಲ್ಲಿ ನಾವು ಎಲ್ಲರೂ
ಸಂಕಲ್ಪ ಮಾಡಿ ಗಂಟೆ ಕಟ್ಟಬಹುದು, ಏನಾದ್ರೂ ಇದ್ ಮಾಡ್ಬೋದು ಅಂತ ಹೇಳಿ ಹೇಳಿದ್ರು. ಆದ್ರೆ ನಮ್ಗೆ ಎಲ್ಲಾ ಪತ್ರಿಜಿ ಗುರುಗಳಿಂದ ಅನುಕೂಲದಿಂದ ಎಲ್ಲಾ ಸಿಗ್ತಾ ಇದೆ. ಮತ್ತ್ಯಾಕ್ ನಾವು ಇದನ್ನ ಸಂಕಲ್ಪ ನಮ್ ಸಲುವಾಗಿ ಯಾಕೆ ಮಾಡ್ಬೇಕು ಅಂತ ಹೇಳಿ ಸುಮ್ನೆ ಸೈಡ್ ಹೋಗಿ ಧ್ಯಾನಕ್ಕೆ ಕುಳಿತುವೆ. ಅವಾಗ ನೀವು ಹೇಳಿದ್ರಿ ಪತ್ರಿಜಿ ಸಂಕಲ್ಪ ಬರೆದು ಅಲ್ಲೇ ಕಟ್ಟೋಣ ಅಂತ ಹೇಳಿ. ಆಯ್ತು ಅಂತ ಹೇಳಿ ನಾವೆಲ್ಲರೂ ಟೋಟಲ್ ಆಗಿ ನೀವು ಹೇಳಿದಂಗೆ ಸರೆಂಡರ್ ಆದ್ವಿ ಸರ್. ಸರೆಂಡರ್ ಆದಾಗ ನನಗಾದ ಅನುಭವ ಶೇರ್ ಮಾಡ್ತೇನ್ರಿ ಸರ್. ನಾವು ಅಲ್ಲೇ ಪತ್ರಿಜಿ ಸಂಕಲ್ಪವನ್ನು ಕಟ್ಟಿ ಬಂದ ನಂತರ ನೀವು ಧ್ಯಾನ ಮಾಡಿಸಿದ್ರಿ. ಆ ಧ್ಯಾನದಲ್ಲಿ ಎಷ್ಟೋ ಆಕಳುಗಳು, ಮರಿಗಳು ತಮ್ಮ ತಾಯಿ ಕಡೆ ಅಮ್ಮ ಅಂತ ಹೇಳಿ ಓಡಿ ಬರುತ್ತಿದ್ದು ಸರ್. ಆಕಳುಗಳು ಅಷ್ಟೇ ಅಲ್ಲ, ಎಷ್ಟೋ ಪ್ರಾಣಿ ಪಕ್ಷಿಗಳು ಎಲ್ಲಾ ತಮ್ಮ ತಮ್ಮ ಗುಂಪುಗಳಾಗಿ ಒಂದು ಕಡೆ ತಾಯಿ ಕಡೆ ಸೇರ್ತಾ ಇದ್ವು. ಹಾಗೆ ಆಡುಗಳು, ಕೋಳಿಗಳು ಮತ್ತು ಜಲಚರಗಳು ಎಲ್ಲರೂ ನಮ್ಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದರು ಸರ್. ನಮ್ಮೆಲ್ಲರ ಪ್ರಾಣಗಳನ್ನು ರಕ್ಷಿಸಿದ್ದಕ್ಕೆ ಅನಂತ ಕೋಟಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ರು. ಹಾಗೆ ಎಷ್ಟೋ ಮಹಿಳೆಯರ ಜನನಾಂಗದಿಂದ ಸಂತಾನೋತ್ಪತ್ತಿಯಾಗಿ ಆ ಸಣ್ಣ ಸಣ್ಣ ಕೂಸುಗಳು ನಾವು ಧ್ಯಾನ ಮಾಡುತ್ತೇವೆ, ನಾವು ಧ್ಯಾನ ಕಲಿಸುತ್ತೇವೆ, ಈ ಧ್ಯಾನ ಜಗತ್ತಿಗೆ ಸಹಕಾರ ನೀಡಲು ನಾವು ಸಿದ್ಧರಾಗಿ ಬರುತ್ತಿದ್ದೇವೆ ಅಂತ ಹೇಳಿ ಹೇಳ್ತಾ ಇದ್ರು ಸರ್. ಹಾಗೆ ಅಲ್ಲಿ ಗಿಡಗಳು, ಕಲ್ಲಿನ ಬಂಡೆಗಳು ಅವರೆಲ್ಲರೂ ನಮ್ಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದರು ಸರ್. ಅದಾದ ನಂತರ ನಾವು ಕಸಾರಾದೇವಿ ಮಾತೆಯ ಮಂದಿರಿಗೆ ಹೋದ್ವಿ ಸರ್. ಕಸಾರಾದೇವಿ ಮಾತೆಯ ಮಂದಿರದಲ್ಲಿ ಆ ತಾಯಿ, ನಾನು ಹತ್ತುವಾಗ ಫಸ್ಟೇ ನನಗೆ ಒಂದು ಗಿಡ ಕರೀತು ಸರ್. ಅಲ್ಲಿ ಹತ್ತುವಾಗ ಒಂದು ಗಿಡ ಇತ್ತು. ನಾನು ಕಾಲಭೈರವ, ನನ್ನನ್ನು ಮುಟ್ಟದೇನೆ ನೀವು ಒಳಗ್ ಹೋಗ್ತೀಯಾ ಅಂತೇಳಿ ಮೆಸೇಜ್ ಬಂತು. ಸೊ ಆ ಗಿಡಕ್ಕೆ ನಾನು ಹಗ್ ಮಾಡಿ, ನೀನು ಭೈರವನಾಥಪ್ಪ ನಮ್ಗೆ ಎಲ್ಲರಿಗೂ ಕೃಪೆ ಮಾಡಿ ಇಲ್ಲಿ ಮೇಲೆ ಕಸಾರಾದೇವಿ ಗುಡಿ ಕರ್ಕೊಂಡು ಹೋಗು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಆ ಗಿಡ ಸಮೇತನು ನನ್ಗೆ ಹಗ್ ಮಾಡಿ ನನ್ 2 ಗಲ್ಲಕ್ಕೆ ಮುತ್ತು ಕೊಟ್ಟು ಸರ್. ಆಮೇಲೆ ನಾವು ಕಸಾರಾದೇವಿ ಗುಡಿಗೆ ಹೋಗಿ ಕುಳಿತಾಗ ಆ ತಾಯಿ ಖುಷಿಯಿಂದ ಕಣ್ಣೀರು ಸುರಿಸುತ್ತಿದ್ದರು. ನಾನು ಕುಸುಮಾ ಮೇಡಮ್ ಅಲ್ಲೇ ಕುಳಿತಿದ್ವಿ. ಅಲ್ಲೇ ಕುಳಿತು ನಾವು ಧ್ಯಾನ ಮಾಡುವಾಗ ಕಣ್ಣು ತೆರೆದನೆ ಧ್ಯಾನ ಮಾಡು ಅಂತ ಹೇಳಿ ಬರ್ತಾ ಇತ್ತು. ಆ ತಾಯಿ ಕಣ್ಣಲ್ಲೇನೆ ನೋಡುತ್ತಾ ಧ್ಯಾನ ಮಾಡುತ್ತಿದ್ದೆ ಸರ್. ಆಗ ಮತ್ತೆ ಆ ಪತ್ರಿಜಿ ಸಂಕಲ್ಪ ನಿಮ್ಗೆ ಏನ್ ಬೇಕು ಕೇಳಿ ಅಂತ ಹೇಳಿ ನನಗೂ ಕುಸುಮಾ ಮೇಡಮ್ ಮೆಸೇಜ್ ಬಂತು. ಸೊ ನಾವು ನಮ್ಗೇನು ಬೇಡ, ಈ ಜಗತ್ ಕಲ್ಯಾಣಕ್ಕಾಗಿ ಈ ಧ್ಯಾನ ಜಗತ್ತಾಗಲಿ, ನಮ್ಮ ಪತ್ರಿಜಿ ಸಂಕಲ್ಪ ನಮ್ಮ ಜೀವನಧರ್ ಕೇತಪ್ಪ ಸರ್ ಕೊಟ್ಟಿರುವ ಆ ಸಂಕಲ್ಪವನ್ನು ಪೂರೈಸಲಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ವಿ ಸರ್. ಅದಕ್ಕೆ ಆ ತಾಯಿ ಆಶೀರ್ವಾದ ರೂಪದಲ್ಲಿ ನನಗೂ ಕುಸುಮಾ ಮೇಡಮ್ಗೂ ಒಂದೊಂದು ಮಾಂಗಲ್ಯವನ್ನು ಕೊಟ್ಟಿದ್ರು ಸರ್. ಅದಕ್ಕೆ ಆ ತಾಯಿಗೆ ನಾನು ಎಷ್ಟು ಕೃತಜ್ಞಳಾಗಿದ್ದೇನೆಂದ್ರೆ ಅನಂತ ಕೋಟಿ ಧನ್ಯವಾದಗಳು ಸರ್. ನೆಕ್ಸ್ಟ್ ಅಲ್ಲಿಂದ ಮೇಲೆ ಶಿವನ ಗುಡಿ ಇತ್ತಂತ ಹೇಳಿ ನಮ್ಗೆ ಗೊತ್ತಿಲ್ಲ ಸರ್. ಬರೀ ಒಂದು ಗುಡಿ ಇದೆ ಹೋಗಿ ಅಂತ ಹೇಳಿ ಹೇಳಿದ್ರು. ಅಲ್ಲಿಂದ ಮೇಲೆ ಹೋದ ತಕ್ಷಣ ಅಲ್ಲಿ ಒಂದು ಶಿವನ ರೂಪದಲ್ಲಿ ಗುಡಿ ಇತ್ತು ಸರ್. ಅಲ್ಲಿ ಹೋಗಿ ನಾವು ಶಿವನ್ ಕಡೆ ನಮಸ್ಕಾರ ಮಾಡಿ ಧ್ಯಾನ ಮಾಡಿದಾಗ ಅಲ್ಲಿ ಆ ಸರ್ಪದ ಹೆಡೆಯಲ್ಲಿ ನಮ್ಗೆ ನೀವು ಕಾಣಿಸ್ತಾ ಇದ್ರಿ ಸರ್. ನನಗಷ್ಟೇ ಅಲ್ಲ, ಕುಸುಮಾ ಮೇಡಮ್ನು ನೀವೇ ಕಾಣಿಸ್ತಾ ಇದ್ರಿ ಸರ್. ಅದಕ್ಕೆ ನಮ್ದು ಬಂದಿರೋ ಆ ಅಪ್ಲಿಕೇಶನ್ ಅಂದ್ರೆ ನ್ಯಾಯ ದೇವತೆ, ಗೋಲು ದೇವತಾ ಅಂದ್ರೆ ನ್ಯಾಯ ದೇವತೆ. ಸೊ ಅಲ್ಲೇ ಹಾಕಿರುವ ಅಪ್ಲಿಕೇಶನ್ ಕಸಾರಾದೇವಿ ಕಡೆಯಿಂದ ವೆರಿಫಿಕೇಶನ್, ಒಂದ್ ತಾಯಿಯ ಕಡೆಯಿಂದ ವೆರಿಫಿಕೇಶನ್ ಆಗಿ ಶಿವನ ಕಡೆಯಿಂದ ಸ್ಯಾಂಕ್ಷನ್ ಆಗ್ತಾ ಇದೆ ಅಂತ ಹೇಳಿ ಮೆಸೇಜ್ ಬಂತು ಸರ್. ಸೊ ಅದಕ್ಕೆ ನಾವು ತುಂಬಾ ಕೃತಜ್ಞರಾಗಿದ್ದೇವೆ ಅಂತ ಹೇಳಿ ಥ್ಯಾಂಕ್ ಯು ಹೇಳಿ ಹೊರಗೆ ಬಂದ್ವಿ ಸರ್. ಅದ ನಂತರ ವೃದ್ಧ ಜಾಗೇಶ್ವರ ದೇವಸ್ಥಾನದಲ್ಲಿ ಹವನದ ಧ್ಯಾನ ಮಾಡಿದ್ವಿ ಸರ್. ಹವನದ ಧ್ಯಾನದಲ್ಲಿ ನಾವು ಧ್ಯಾನ ಮಾಡುವಾಗ ತುಂಬಾ ಅಂದ್ರೆ ತುಂಬಾ ಎನರ್ಜಿ ಇತ್ತು ಸರ್. ಆ ಹವನದ ಕಡೆ ನಾನು ಒಳಗ್ ಹೋಗಿ ನಾನು ಧ್ಯಾನ ಜಾಗೇಶ್ವರ ಗುಡಿಯಲ್ಲಿ ನಮಸ್ಕಾರ ಮಾಡಿ ಹೊರಗ್ ಬರುವಾಗ ನನಗೆ ಚಂದನದ ಲೇಪನ ಮಾಡಿ ಹೊರಗ್ ಬಾ ಅಂತ ಹೇಳಿ ಮೆಸೇಜ್ ಬಂದಿತ್ರಿ ಸರ್. ತಲೆಗೆ ಫಾರ್ಹೆಡ್ಗೆ ಚಂದನದ ಲೇಪ ಮಾಡಿ ನಾನ್ ಬರೋ ಮಠ ಎಲ್ಲಾರು ಕುಳಿತಿದ್ರು. ನನ್ಗೆ ಜಾಗಾನೇ ಇಲ್ವಲ್ಲ ಅಂತ ಹೇಳಿ ನಾವ್ ವಿಚಾರ ಮಾಡೋ ಮಠ ನೀವು ಫಸ್ಟ್ ಫ್ರಂಟ್ ಸೀಟ್ನಲ್ಲಿನೇ ನನ್ ಪಕ್ಕದಲ್ಲಿ ನೀವು ಕುಳಿತ್ರಿ ಸರ್. ಆಯ್ತು ಅಂತ ಹೇಳಿ ಅಲ್ಲೇ ಕುಳಿತು ಧ್ಯಾನ ಮಾಡುವಾಗ ಸ್ವತಃ ಪತ್ರಿಜಿ ಸರ್ ಬಂದು ನನ್ ಕೈ ಹಿಡಿದು ನಿಮ್ ಕೈಯಾಗ ಕೈ ಕೊಟ್ಟು ಥ್ಯಾಂಕ್ ಯು ಹೇಳ್ತಾ ಇದ್ರು ಸರ್. ಮತ್ತು ಪತ್ರಿಜಿ ಸರ್ ನಮ್ಗೆಲ್ಲರಿಗೂ ಪೇಟ ಕಟ್ಟಿ ಚಂದನವನ್ನು ಹಚ್ಚಿ ಥ್ಯಾಂಕ್ ಯು ಹೇಳ್ತಾ ಇದ್ರು ಸರ್. ಕಡೆಗೆ ಎಲ್ಲರೂ ಸೇರಿ ಮಾಡೇ ಬಿಟ್ರಲ್ಲ, ಈ
ಧ್ಯಾನದ ಯಜ್ಞವನ್ನ ಪೂರೈಸಿದ್ರಲ್ಲ ಅಂತ ಹೇಳಿ ಹೇಳ್ತಾ ಇದ್ರು ಸರ್. ಆ ಜಾಗದಲ್ಲಿ ಅದು ನನಗೆ ಆದ ಅನುಭವ. ಜಾಗೃತ ಜಾಗೇಶ್ವರ ದೇವಸ್ಥಾನದಲ್ಲಿ ದೇವ ವೃಕ್ಷದ ಕಡೆ ಧ್ಯಾನ ಮಾಡಿದ್ವಿ ಸರ್. ದೇವ ವೃಕ್ಷದ ಕಡೆ ಧ್ಯಾನ ಮಾಡಿದ್ದಾಗ ನನ್ನ ಎಲ್ಲ ಮೂಲಾಧಾರ ಚಕ್ರದಿಂದ ಆಜ್ಞಾ ಚಕ್ರದವರೆಗೆ ಎಲ್ಲ ನನ್ನ ಚಕ್ರಗಳು ಆಕ್ಟಿವೇಟ್ ಆಗ್ತಾ ಇದ್ವು ಸರ್. ಅದು ಒಂದು ಬ್ರಹ್ಮಾನಂದ ಸ್ಥಿತಿಯಲ್ಲಿ ನಾನು ಇದ್ದೆ ಸರ್. ಆ ಚಕ್ರ ಆಕ್ಟಿವೇಟ್ ಆಗಿ ಇಲ್ಲಿ ಮಟ್ಟ ಸ್ಟಾಪ್ ಆಗ್ತಾ ಇದೆ, ಇಲ್ಲ ಮೇಲೆ ಯಾಕೆ ಹೋಗ್ತಾ ಇಲ್ಲ ಅಂತ ಹೇಳಿ ನಾನು ಕೇಳಿದೆ ಸರ್ ಆ ವೃಕ್ಷಕ್ಕೆ. ಆಗ ಅಲ್ಲಿಂದ ಒಂದು ಬ್ರಹ್ಮ ಕಮಲ ಓಪನ್ ಆಗಿ ಮೇಲೆ ಆ ವೃಕ್ಷದಿಂದ ನನ್ನ ನೆತ್ತಿಯ ಮೇಲೆ ಹನಿ ಹನಿಯಾಗಿ ಏನೋ ಒಂದು ಅದ್ಭುತವಾದ ಸ್ಪರ್ಶ, ನೀರು ಅಥವಾ ಏನು ಗೊತ್ತಾಗ್ಲಿಲ್ಲ, ಒಂದು ಹನಿ ಹನಿಯಾಗಿ ನನ್ನ ನೆತ್ತಿಯ ಮೇಲೆ ಬೀಳ್ತಾ ಇತ್ತು ಸರ್. ಅದು ಹೇಗೆ ಬೀಳ್ತಾ ಇತ್ತು, ಹಾಗಾಗಿ ನನ್ನ ಬಾಡಿ ಒಳಗಿಂದ ಎಲ್ಲ ನರನಾಡಿಗಳು ಫುಲ್ ವೈಟ್ನೆಸ್ ನಲ್ಲಿ ಪರಿವರ್ತಿಸುತ್ತಿದ್ವು ಸರ್. ಪೂರಾ ಬಾಡಿಯಲ್ಲಿ ಆಕ್ಟಿವೇಶನ್ ಆಗ್ತಾ ಇತ್ತು. ಸೊ ಆ ಅನುಭವ ನನಗೆ ಅಲ್ಲೇ ಆಗಿರುವುದು ದೇವ ವೃಕ್ಷದ ಕಡೆ. ಹಾಗೆ ಆ ವೃಕ್ಷದ ಕಡೆ ಲಾಸ್ಟಿಗೆ ಕೊನೆಗೆ ಆರತಿ ನಡೆಯುವಾಗ ಆರತಿಯಲ್ಲಿ ನಾನು ಕಂಡಿರೋದು ಪರಮೇಶ್ವರ ಪಾರ್ವತಿ ಸ್ವತಃ ಆ ವೃಕ್ಷದ ಕಡೆ ಆ ಆರತಿಯನ್ನು ಅನುಭವಿಸುತ್ತಿದ್ದರು. ಆದ್ರೆ ಆ ಪರಮೇಶ್ವರ ಪಾರ್ವತಿಯ ರೂಪದಲ್ಲಿ ನನಗೆ ಕಂಡಿರೋದು ನೀವು ಮತ್ತು ಪದ್ಮಶ್ರೀ ಮೇಡಮ್ ಇದ್ರು ಸರ್. ಅದು ನನಗೆ ಅತ್ಯದ್ಭುತವಾದ ಆನಂದವನ್ನು ಕೊಟ್ಟಿತ್ತು ಸರ್. ಅದಕ್ಕೆ ನಾನು ಅನಂತ ಚಿರ ಋಣಿ ಆಗಿದ್ದೇನೆ. ಅಲ್ಲಿ ಅದಾದ ನಂತರ ನೀಮ್ ಕರೋಲಿ ಬಾಬಾ ಕಡೆ ಧ್ಯಾನ. ನೀಮ್ ಕರೋಲಿ ಬಾಬಾ ಕಡೆ ಹೋದಾಗ ನಾವು ಫಸ್ಟ್ ಒಂದ್ಸಲ ದರ್ಶನ ಮಾಡಿ ಬಂದ್ವಿ. ಆಮೇಲೆ ನೆಕ್ಸ್ಟ್ ಮತ್ತೊಮ್ಮೆ ಬಾ ಅಂತ ಹೇಳಿ ಮೆಸೇಜ್ ಬಂತು ಸರ್. ಅದಕ್ಕೆ ಆಯ್ತು ಅಂತ ಹೇಳಿ ನಾ ಪೂರ್ಣಿಮಾ ಆಂಟಿಗೆ ಹೇಳಿ ನಾನು ಮತ್ತೊಮ್ಮೆ ದರ್ಶನಕ್ಕೆ ಹೋದೆ. ಅಲ್ಲೇ ಎದುರುಗಡೆ ಕುಳಿತು ನಾನು ಒಂದು 5-10 ನಿಮಿಷ ಧ್ಯಾನ ಮಾಡಿದೆ. ಧ್ಯಾನ ಮಾಡಿ ನಾನು ಹೊರಗ್ ಬಂದೆ. ಅಲ್ಲೇ ನಾನು ಬಾಬಾ ಕೂಟ ಜಗಳ ಮಾಡಿದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಮಠ ಕರೆದು ನಿಮ್ದು ಇಷ್ಟೆಲ್ಲ ಹೆಸರಿದೆ, ಇಲ್ಲಿ ಮಠ ಕರೆದು ನಮ್ಗೆ ಧ್ಯಾನಕ್ಕೊಂದು ಅವಕಾಶ ಕೊಡ್ಲಿಲ್ಲ, ಯಾಕೆ ಈ ತರ ಮಾಡಿದ್ರಿ? ಒಂದು ಧ್ಯಾನ ಮಾಡಿಸಿದ್ರೆ ನಮ್ಗೆ ಎಷ್ಟು ಖುಷಿ ಆಗ್ತಿತ್ತು, ಯಾಕೆ ಇಲ್ಲಿ ಮಠ? ಹಾಗಿದ್ರೆ ನಾವು ನಮ್ಮ ಊರದ ಯಾವ್ದಾದ್ರು ಗುರು ಕಡೆ ಹೋಗಿನೇ ಧ್ಯಾನ ಮಾಡಿ ಬರ್ತಿದ್ವಲ್ಲ, ನಿಮ್ ಕಡೆ ಇಲ್ಲಿ ಮಠ ಬರೋದ್ ಏನ್ ಜರುರತ್ತಿತ್ತು ನಮ್ಗೆ ಅಂತ ಹೇಳಿ ನಾನು ಅವ್ರ ಕೂಟ ವಾದ ಮಾಡಿ ಬಂದಿದ್ದೆ ಸರ್. ಮೇಲೆ ಬರೋದರಲ್ಲೇ ನೀವು ಇಲ್ಲ ಅಲ್ಲಿ ಮೂಲ ಸ್ಥಾನ ಇದೆ, ಅಲ್ಲಿ ಹೋಗಿ ಧ್ಯಾನ ಮಾಡೋಣ ಅಂತ ಹೇಳಿ ಮೆಸೇಜ್ ಕೊಟ್ರಿ. ತುಂಬಾ ಆನಂದ ಆಯ್ತು. ಅಲ್ಲಿಂದ ನಾವು ಆ ಮೂಲ ಸ್ಥಾನಕ್ಕೆ ಹೋಗಿ ಧ್ಯಾನ ಕುಡಿದ್ವಿ ಸರ್. ಅಲ್ಲಿ ಆಂಜನೇಯ ಸ್ವಾಮಿ ಅದ್ಭುತವಾದ ಆನಂದದಲ್ಲಿ ಆಂಜನೇಯ ಸ್ವಾಮಿ ನಮ್ಮನ್ನು ಆಹ್ವಾನಿಸಿ ಧ್ಯಾನಕ್ಕೆ ಕುಳಿಸಿದ್ರು ಸರ್. ಅಲ್ಲಿ ಧ್ಯಾನ ಮಾಡಿ ಬಂದ ದಿನ ರಾತ್ರಿಗೆ ನಾನು ತುಂಬಾ ಅಂದ್ರೆ ಆ ಫ್ರೀಕ್ವೆನ್ಸಿಯಲ್ಲಿ ನಾನು ಹೆಂಗ್ ಓಡ್ತಿದ್ದೆ, ಹೆಂಗ್ ಮಾಡ್ತಿದ್ದೆ, ನನಗೆ ಆಮೇಲೆ ಎಲ್ಲ ರಾತ್ರಿ ಕಾಣಿಸ್ತಾ ಇತ್ತು ನಾನು ಏನ್ ಮಾಡಿ ಬಂದೇನಿ, ಏನ್ ಹೇಳ್ ಬಂದೇನಿ. ಮೊದ್ಲು ನನಗೇನು ಗೊತ್ತಾಗ್ತಾ ಇದ್ದಿದ್ದಿಲ್ಲ. ರಾತ್ರಿಗೆ ನಾನು ಕಾಣಿಸುವಾಗ ನನ್ ತುಂಬಾ ಕಾಲ್ ನೋಸ್ತಾ ಇದ್ವು. ಒಂದು ಸಣ್ಣ ಆಂಜನೇಯ ಸ್ವಾಮಿನೂ ಕಾಣ್ತಾ ಇದ್ದಾರೆ, ಒಂದು ಮಂಗನ್ ರೂಪದಲ್ಲಿನೂ ಕಾಣ್ತಾ ಇದೆ. ನನ್ ಕಾಲ್ ಕಡೆ ಬಂದು ನನ್ ಕಾಲಿಗೆ ಕಡ್ಗ ಹಾಕ್ತಾ ಇತ್ತು, ಬೆಳ್ಳಿಯ ಕಡ್ಗಗಳು. ನಾನ್ ಹೇಳಿದೆ, ಇಷ್ಟೆಲ್ಲ ಭಾರ ಮಾಡ್ತಾ ಇದೆಯಲ್ಲ, ಇಷ್ಟೆಲ್ಲ ಓಡಿಸ್ತಾ ಇದೆಯಲ್ಲ, ನನ್ಗೆ ಯಾಕೆ ಇಷ್ಟು ತ್ರಾಸ್ ಕೊಡ್ತೀಯ? ಸುಮ್ನೆ ನನ್ನನ್ನು 4 ಮಂದಿ ಹಂಗೆ ಧ್ಯಾನ ಮಾಡಕ್ ಅನುಕೂಲ ಮಾಡಿ ಕೊಡ್ಬೇಕಲ್ಲ, ಇಷ್ಟ್ಯಾಕ್ ಫ್ರೀಕ್ವೆನ್ಸಿ ನನ್ಗೆ ನನ್ ಕಂಟ್ರೋಲ್ ಆಗೋವಲ್ತು ಅಂತೇಳಿ ಆ ಆಂಜನೇಯ ಸ್ವಾಮಿಗೆ ಹೇಳುವಾಗ, ಅದಕ್ಕೆ ನಿನ್ ಕಾಲಿಗೆ ಕಡ್ಗ ಕಟ್ತಾ ಇದ್ದೇನೆ ಅಮ್ಮ, ಈ ಕಾಲಿಗೆ ಕಡ್ಗ ಕಟ್ಟಿದ್ಮೇಲೆ ನೀನು ಸ್ಥಿರ ಸ್ಥಿತಿಯಲ್ಲಿ ಬರ್ತೀಯಾ ಅಂತ ಹೇಳಿ ಕಟ್ತಾ ಇದ್ದೇನೆ ಅಂತ ಹೇಳಿ ಕಟ್ತಾ ಇದ್ರು ಸರ್. ರಾತ್ರಿಗೆ ಅವ್ರ ಕಾಲಿಗೆ ಕಡ್ಗ ಕಟ್ಟುವಾಗ ಒಂದು ಏನೋ ಕಚ್ಚಿದಂಗ ಆಯ್ತು. ಅಯ್ಯೋ ನಂಗ್ ಮೊದ್ಲೇ ಕಾಲ್ ನೋಸ್ತಾ ಇದ್ದಾವೆ, ಈಗ ಮತ್ ಇದನ್ನೊಂದೇನು ವಜ್ಜಿ ನನ್ ಕಟ್ತಾ ಇದೀಯಾ, ಬಿಡು ನನ್ಗೆ ಅಂತ ಹೇಳಿ ಹೇಳಿದ್ರೆ, ಇಲ್ಲ ಇದನ್ ಕಟ್ಟಿದ್ರೇನೆ ನೀನ್ ಒಂದ್ ನಿಧಾನಕ್ ಬರ್ತೀಯ ಅಂತ ಹೇಳಿ ಕಟ್ತಾ ಇದ್ದೇನಮ್ಮ ಅಂತ ಹೇಳಿ ಅವ್ರು ಕಟ್ಟೋದ್ರು ಸರ್. ಮುಂಜಾನೆ ಎದ್ದು ನೋಡಿದ್ರೆ ಆ ಕಾಲಿಗೆ ಒಂದು ಪಾಯಿಂಟ್ ಎಡ್ಜ್ ಇದಾಗಿತ್ರಿ ಸರ್. ಅದ ಒಂದು ಅದ್ಭುತವಾದ ದೃಶ್ಯ ಅಂತ ಹೇಳಿ, ಅನುಭವ ಅಂತ ಹೇಳಿ ನನಗ ಅನ್ನಿಸ್ತು ಸರ್. ಆಮೇಲೆ ನಾವು ಅಲ್ಲಿಂದ ಹೈಡಾಖಾನ್ ಆಶ್ರಮಕ್ಕೆ ಹೋಗಿದ್ವಿ ಸರ್. ಹೈಡಾಖಾನ್ ಆಶ್ರಮದಲ್ಲಿ ಆದ ಅನುಭವ ಈಗ ನಾನು ಶೇರ್ ಮಾಡಿದ್ದೇನ್ರಿ ಸರ್. ಆ ನಂತರ ಶ್ರೀಚಕ್ರ ಯಂತ್ರದ ಧ್ಯಾನ ನಾವು ಹೋಗಿದ್ವಿ ಸರ್. ಶ್ರೀಚಕ್ರ ಯಂತ್ರದ ಧ್ಯಾನದಲ್ಲಿ ನಾವು ಆ ಮೆಡಿಟೇಷನ್ ಹಾಲ್ ನಲ್ಲಿ ಹೋಗಿದ್ದಾಗ ಒಂದು ಅದ್ಭುತವಾದ ಅನುಭವ ಸರ್. ಆ ಶ್ರೀಚಕ್ರದಲ್ಲಿ ನಾನು ಎಲ್ಲಾ ರೂಪದ ನಾರಾಯಣನನ್ನು ನೋಡ್ತಾ ಇದ್ದೇನೆ ಸರ್. ನಾರಾಯಣದ ಯಾವ್ಯಾವ ರೂಪ ಬಂದು ಹೋಗಿದ್ದಾವೆ,
ಬರ್ತಾ ಇದ್ದಾವೆ ಅನ್ನೋ ಎಲ್ಲಾನು ನಾನು ಅಲ್ಲೇ ಕಾಣ್ತಾ ಇದ್ದೆ. ಹಾಗೇ ನನ್ಗೆ ಯಾಕೋ ಹೀಗ್ ಕಾಣ್ತಾ ಇದೆ ಏನೋ ಅಂತ ಹೇಳಿ ಸುಮ್ನೆ ಹೋಗಿ ಧ್ಯಾನಕ್ಕೆ ಕುಳಿತೆ ಸರ್. ಧ್ಯಾನಕ್ಕೆ ಕುಳಿತಾಗ ಅಲ್ಲಿ ಶ್ರೀಚಕ್ರ ಧ್ಯಾನ ಚಕ್ರದಲ್ಲಿ ನನಗೆ ನಾರಾಯಣ ವಿರಾಟ ಸ್ವರೂಪದಲ್ಲಿ ಬಂದು ಎಲ್ಲಾ ನಮ್ಮ ಧ್ಯಾನಿಗಳು ಆ ಸ್ವರೂಪದಲ್ಲಿ ಒಬ್ಬೊಬ್ಬರಾಗಿ ಲೀನರಾಗುತ್ತಿರುವುದನ್ನು ನಾನು ಕಂಡೆ ಸರ್. ಅದಕ್ಕೆ ನಾನು ತುಂಬಾ ಧನ್ಯವಾದಗಳನ್ನು ಆ ದೇವರಿಗೆ ಅರ್ಪಿಸುತ್ತೇನೆ. ಕೊನೆಗೆ ರಿಷಿಕೇಶ್ ಲಕ್ಷ್ಮಣ್ ಜೂಲ ಹತ್ತಿರ ಗಂಗಾ ನದಿಯಲ್ಲಿ ಧ್ಯಾನ. ಗಂಗಾ ನದಿಯಲ್ಲಿ ಧ್ಯಾನ ನಾವು ಅದ್ಭುತವಾದ ಅನುಭವ ಸರ್. ನಾನು ಮೊದಲಿಗೆ ಫಸ್ಟ್ ಹರಿದ್ವಾರದಲ್ಲಿ ಗಂಗಾ ನದಿಯಲ್ಲಿ ಧ್ಯಾನ ಮಾಡುವಾಗ್ನು ನನಗೆ ಸ್ನಾನ ಮಾಡಕ್ ಆಗಿದ್ದಿಲ್ಲ. ಆಮೇಲೆ ರಿಷಿಕೇಶಿಗೆ ಬಂದಾಗ್ನು ನಾನು ಸ್ನಾನ ಮಾಡುವ ಹಂತದಲ್ಲಿ ಇದ್ದಿದ್ದಿಲ್ಲ. ಸೊ ನಾನು ನಾನು ಇಲ್ಲಿ ಮಠ ಬಂದ ನಿನ್ನ ನದಿಯಲ್ಲಿ ನನಗೆ ಸ್ನಾನ ಮಾಡಲು ನೀನು ಅವಕಾಶ ಮಾಡ್ಲಿಲ್ಲಲ್ಲ ಅಂತ ಹೇಳಿ ಒಂದು ಮಾತು ನಾನು ಆ ತಾಯಿಗೆ ಹೇಳ್ತಾ ಇದ್ದೆ. ಅದೇ ಕ್ಷಣದಲ್ಲಿ ಸ್ವತಃ ಪರಮೇಶ್ವರ ಪಾರ್ವತಿ ಬಂದು ಆ ಶಿವನ ಜಟೆಯಿಂದ ಗಂಗಾ ಗಂಗಾ ಹರಿದು ನನ್ನ ಮೇಲೆ ಬೀಳುವಂಗೆ ನನಗೆ ಅನುಭವವಾಯಿತು ಸರ್. ಅದಕ್ಕೆ ನಾನು ತುಂಬಾ ಕೃತಜ್ಞಳಾಗಿದ್ದೇನೆ. ಎಷ್ಟು ನಾನು ಕೋಟಿ ಧನ್ಯವಾದ ನಿಮ್ಗೆ, ಸತೀಶ್ ಸರ್ ಅವರಿಗೆ, ಪತ್ರಿಜಿ ಸರ್ ಅವರಿಗೆ, ಮತ್ತು ಎಲ್ಲಾ ಬಂದ ನನ್ನ ಆತ್ಮ ಬಂಧುಗಳಿಗೆ ಹೇಳಿದ್ರನು ಕಡಿಮೆ ಅನಿಸುತ್ತೆ ಸರ್. ಇಷ್ಟೇ ನನ್ನ ಅನುಭವಗಳು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಥ್ಯಾಂಕ್ ಯು ಯು. ಸರ್. ಮಾಸ್ಟರ್ಸ್, ಯಾವುದೋ ಕ್ಷೇತ್ರಗಳಲ್ಲಿ ಹೋಗಿ ಧ್ಯಾನ ಮಾಡೋದನ್ನ ಯಾರು ಮಿಸ್ ಮಾಡ್ಕೊ. ಎಲ್ಲೇ ನಿಮ್ ಸುತ್ತಮುತ್ತ ಇರಲಿ, ಎಲ್ಲೇ ಇರಲಿ, ಎಲ್ಲ ಅವಕಾಶಗಳನ್ನ ಪಡ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಸರ್ ಒಂದ್ ಮಾತ್ ಶೇರ್ ಮಾಡ್ಲಾ ಸರ್? ಆಕ್ಚುಲಿ ಈಗ ಧ್ಯಾನಕ್ಕೆ ಕುಳಿತಾಗ ಒಂದ್ ಮೆಸೇಜ್ ಬಂತ್ರಿ ಸರ್. ನಾವು ಯಾವಾಗ್ಲೂ ಒಂದು ಕಂಫರ್ಟ್ ಝೋನ್ನಾಗ ಇದ್ದು ಧ್ಯಾನ ಮಾಡ್ತಾ ಇರ್ತೇವೆ ಮನೆಯಲ್ಲಿ ನಮ್ಮ ಮಕ್ಕಳ ಜೊತೆಗೆ. ಒಂದೇ ದೇವರು ಇದೇ ನನ್ಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಒಂದೇ ಫ್ರೀಕ್ವೆನ್ಸಿಯಲ್ಲಿ ಧ್ಯಾನ ಮಾಡ್ತಾ ಇರ್ತೀವಿ. ಆದ್ರೆ ಇದು ಒಂದು ನಾವು ಇದೇನ್ ಹಿಮಾಲಯ ಧ್ಯಾನ ಮಾಡಿ ಬಂದ್ವಿ ಅಲ್ರ ಸರ್. ಪ್ರಕೃತಿ ಕೂಟ ನಾವು ಸಹಜೀವನ ಮಾಡಿ ಪ್ರಕೃತಿ ಜೊತೆಯಲ್ಲಿ ಧ್ಯಾನ ಮಾಡುವ ಅನುಭವ ಅದ್ಭುತವಾದ ಸರ್. ಅದಕ್ಕೆ ಸಾಧ್ಯವಾದಷ್ಟು ನಾವು ಹೊರಗೆ ನಮ್ ಕಂಫರ್ಟ್ ಝೋನ್ಲಿಂದ ಹೊರಗೆ ಬಂದು ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಾವು ಇನ್ನೂ ಹೊಸದನ್ನು ಕಲಿಬಹುದು, ಇನ್ನೂ ಹೊಸದನ್ನು ನಾವು ತಿಳ್ಕೋಬಹುದು ಅನ್ನುವ ಅನುಭವ ನನಗಾಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ಟರ್ಸ್. ನಾಳೆ ಒಂದು ಅನೌನ್ಸ್ಮೆಂಟ್ ನೆನ್ಪಿಟ್ಕೊಳ್ಳಿ. ನಾವು ಬೆಳಿಗ್ಗೆನ 3 ಗಂಟೆ ಈ ಧ್ಯಾನ ಸೇರ್ಸೇನೆ ಇವತ್ತು 12 ಗಂಟೆ ಅಂದಿದ್ವಿ. ಆದ್ರೆ ಫ್ಲೈಯರ್ ಮಾಡೋವಾಗ ಸರ್ ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಅಂತ ಹಾಕಿದ್ದಾರೆ. ಏನ್ ಮಾಡಿದ್ರು ಅದೇ ಇರ್ಲಿ ಅಂತ ಬಂತು ಕೊನೆಗೆ. ನೆನ್ಪಿಟ್ಕೊಳ್ಳಿ, ಫಸ್ಟ್ ಟೈಮ್ ವಾರಿಯರ್ಸ್ಗೆ ಈ ಮೆಸೇಜು 12 ಗಂಟೆ ಧ್ಯಾನ, ಅದು ಅಮಾವಾಸ್ಯೆ ಧ್ಯಾನ. ಈ ಅಮಾವಾಸ್ಯೆ ಧ್ಯಾನ ಯಾರು ಮಿಸ್ ಮಾಡ್ಕೋಬೇಡಿ ಮಾಸ್ಟರ್ಸ್. ನೀವು ಹಗಲು ಹೊತ್ತಿನಲ್ಲಿ ಸ್ವಲ್ಪ ನಿದ್ದೆ ಪೂರೈಸ್ಕೊಳ್ಳಿ. ಹಗಲು ಹೊತ್ತಿನಲ್ಲಿ ಸಾಯಂಕಾಲ ಸ್ವಲ್ಪ ಕಡಿಮೆ ಆಹಾರ ಸೇವನೆ ಮಾಡಿ, ಮನೆ ಕೆಲಸ ಎಲ್ಲ ಬೇಗನೆ ಮುಗಿಸಿ, ಮನೆಯವರಿಗೆಲ್ಲ ರಿಕ್ವೆಸ್ಟ್ ಮಾಡಿ ನೀವು ಧ್ಯಾನಕ್ಕೆ ಫ್ರೀ ಆಗಿ. ಈ ಧ್ಯಾನ 12 ಗಂಟೆಗಳ ಧ್ಯಾನ ಯಾರು ಮಿಸ್ ಮಾಡ್ಕೋಬೇಡಿ. ಇದು ಒಂದು ಅದ್ಭುತವಾದ ಸೂರ್ಯಗ್ರಹಣ ಸಮಯದಲ್ಲಿ ಒಂದು ಪ್ರಕ್ರಿಯೆ ನಡೀತಾ ಇದೆ. ಆ ಪ್ರಕ್ರಿಯೆಗೆ ನೀವೆಲ್ಲರೂ ಒಂದು ಬೇಸ್ ಎನರ್ಜಿಯಾಗಿ ಇದ್ದು ನಿಮ್ಮ ಶಕ್ತಿಯನ್ನ ಧಾರೆ ಎರೆಯಿರಿ. ಯಾರು ಮಿಸ್ ಮಾಡ್ಕೋಬೇಡಿ. ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆಯವರೆಗೆ ಯಾರು ಮಿಸ್ ಮಾಡ್ಕೋಬೇಡಿ. ನೋಡಿ ಈ ಬದಲಾವಣೆಯ ಪರ್ವವನ್ನ. ಈ ಬೆಳಿಗ್ಗೆನೆ ಸಂಜೆವರೆಗೆನೆ ನಿದ್ದೆ ಪೂರೈಸ್ಕೊಳ್ಳಿ, ನಿಮ್ ಕೆಲಸ ಎಲ್ಲ ಪೂರೈಸ್ಕೊಳ್ಳಿ. ಆದ್ರೆ ಧ್ಯಾನಕ್ಕೆ ಫ್ರೀ ಆಗಿ ಬನ್ನಿ, ತಪ್ಪದೆ 6 ಗಂಟೆಗೆ. ಇಂದು 6:30 ಪೋರ್ಟಲ್ ಧ್ಯಾನವು ಈ ಅಮಾವಾಸ್ಯೆ ಧ್ಯಾನದಲ್ಲಿಯೇ. 9 ಗಂಟೆ ಸತ್ಸಂಗವು ಈ ಅಮಾವಾಸ್ಯೆ ಧ್ಯಾನದಲ್ಲಿಯೇ. ನಾಳೆ ಬೆಳಗಿನ ಜಾವದ ನಿತ್ಯ ಧ್ಯಾನ ಮಹಾಯಜ್ಞ, ಆ ಧ್ಯಾನವು ಈ ಅಮಾವಾಸ್ಯೆ ಧ್ಯಾನ ಯಜ್ಞದಲ್ಲಿ. ಒಟ್ಟು 12 ಗಂಟೆಗಳ ಅಖಂಡ ಧ್ಯಾನ ಮಾಸ್ಟರ್ಸ್. ರೆಡಿಯಾಗಿ ಹಗಲು ಹೊತ್ತಿನಲ್ಲೇ ಒಂದ್ ಸ್ವಲ್ಪ ನಿದ್ದೆ ಪೂರೈಸಿಕೊಂಡು ನೀವು ಸಂಪೂರ್ಣ ತಾಜಾತನದಿಂದ ರೆಡಿಯಾಗಿ ಬನ್ನಿ ಈ ಅದ್ಭುತ ಯಾತ್ರೆಗೆ. ಎಲ್ಲರಿಗೂ ಸ್ವಾಗತ, ಎಲ್ಲರಿಗೂ ಸ್ವಾಗತ, ಎಲ್ಲರಿಗೂ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.
ಎಸ್